ವೀಕ್ಷಕರೇ, ಗುರುಭ್ಯೂ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿಯಾಗಿರುವಂತಹ ಅನಸೂಯ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಮ್ಯಾಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸುಸ್ವಾಗತ. ನಿಮಗೂ ಕೂಡ ಥ್ಯಾಂಕ್ ಯು. ಹೇಗಿದ್ದೀರಾ? ಪರವಾಗಿಲ್ಲ. ಹೇಗೆ ನಡೀತಾ ಇದೆ ಲೈಫ್? ತುಂಬಾ ಖುಷಿಯಾಗಿ ನಡೀತಾ ಇದೆ. ಓಕೆ. ಈಗ ಸಮಾಜದಲ್ಲಿ ಒಂದು ಶಿಕ್ಷಕಿಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ? ಸಮಾಜದ ನಿರ್ಮಾಣ ಮಾಡುವುದೇ ಮುಂದಿನ ಜನಾಂಗ. ಆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ರೂಪರೇಖೆ ಕೊಡುವುದೇ ಶಿಕ್ಷಕಿ. ಆದ ಕಾರಣ ಅಂಗನವಾಡಿಯಿಂದ ಹಿಡಿದು ಪದವಿಯವರೆಗೂ, ಆ ನಂತರ ಕೂಡ ಯಾರು ಗುರುಗಳು ಒಳ್ಳೆಯ ರೀತಿ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಅವರು ಖಂಡಿತ ಉನ್ನತಿಗೆ ಏರಿಯೇ ಇರ್ತಾರೆ ಅಂತ ನನ್ನ ನಂಬಿಕೆ. ಶಿಕ್ಷಣ ಬಹಳ ಅಗತ್ಯ. ಓಕೆ. ಪ್ರತಿಯೊಬ್ಬ ಸಾಧಕರ ಹಿಂದೆ ಗುರು ಇದ್ದೇ ಇರಬೇಕು. ಖಂಡಿತ. ಓಕೆ. ಗುರು ಇಲ್ಲದೆ ಗುರಿ ಇಲ್ಲ ಅನ್ನುವಂತ ಒಂದು ಮಾತಿದೆ. ನಿಜವಾಗಿಯೂ. ಹಾಗಾಗಿ ನಿಮ್ಮ ಶಿಕ್ಷಣದ ಬಗ್ಗೆ ಮಾತಾಡೋದಾದ್ರೆ, ಈಗ ನಿಮ್ಮ ಬಾಲ್ಯದ ಶಿಕ್ಷಣ ಯಾವ ರೀತಿಯಾಗಿತ್ತು ಅಂತ? ನನ್ನ ಬಾಲ್ಯದ ಶಿಕ್ಷಣ ನಮ್ಮ ಅಕ್ಕನವರು ಹೆಚ್ಚು ಕಲೀಲಿಲ್ಲ. ಆದರೆ ನಾನು ಇರುವಾಗ ನಂದಾವರದಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು, 1ನೇ ಕ್ಲಾಸು. ಆಗ ನಾನು ಅಲ್ಲಿಗೆ ಹೋದೆ. ಆಗ ಲಕ್ಷ್ಮೀ ಟೀಚರು ತುಂಬ ಚೆಂದ ನಮಗೆ ಪಾಠ ಹೇಳಿಕೊಡ್ತಿದ್ರು. ನನಗೆ ನಿಜ ಹಾಗೆ ಅನಿಸಿದೆ. ಆಗಲೇ ನನಗೊಂದು ಶಿಕ್ಷಕ ಆಗಬೇಕು ಅಂತ ಕನಸಿತ್ತು. ಅವರ ಅಷ್ಟು ಪ್ರೀತಿ. ಆ ನಂತರ ನಾವು ಪಾಣಮಂಗಳೂರಿಗೆ ಹೋದೆವು. ಇಲ್ಲಿ 1ನೇ ಕ್ಲಾಸ್ ಮಾತ್ರ ಇದ್ದದ್ದು. ಅಲ್ಲಿ ಕೂಡ ಒಳ್ಳೆಯ ಟೀಚರ್ಗಳು ನಮಗೆ ಸಿಕ್ಕಿದ್ದಾರೆ. ಆ ನಂತರ 7ನೇಯಲ್ಲಿ ಅಂತೂ ಲೋಕನಾಥ ಮಾಸ್ಟ್ರು, ಕೃಷ್ಣರಾಜ ಮಾಸ್ಟ್ರು, ರಾಮಚಂದ್ರ ಮಾಸ್ಟ್ರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಕನ್ನಡ ಚಂದ ಮಾತಾಡಲಿಕ್ಕೆ ಕಾರಣ ಕೃಷ್ಣರಾಜ ಮಾಸ್ಟ್ರು ಅವರ ಕನ್ನಡ. ಓಕೆ. ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಖಂಡಿತ ಉಂಟು, ನಿಜವಾಗಿ. ಯಾಕೆಂದ್ರೆ ಆಗಿನ ಶಿಕ್ಷಣ ಹೇಳಿದರೆ ಅದು ಹಸಿ ಗೋಡೆ ಮೇಲೆ ಬರೆದ ಹಾಗೆಯೇ. ಅಂದರೆ ಅಲ್ಲಿ ನಮಗೆ ಶಿಕ್ಷೆಯೂ ಇತ್ತು, ಶಿಕ್ಷಣವೂ ಇತ್ತು. ಆದ ಕಾರಣ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ಆದರೆ ಈಗ ಬರ್ತಾ ಶಿಕ್ಷಣ ಹೇಳಿದರೆ ಅದೊಂದು ಮೊದಲಿನ ಸಂಪ್ರದಾಯ ಹೋಗಿ ಒಂದು ರೀತಿಯ ವ್ಯಾಪಾರಿ ಮನೋಭಾವ ಆಗಿದೆ. ಆಗ ಸ್ಪರ್ಧೆ ಇರಲಿಲ್ಲ ನಾವಿರುವಾಗ ಮಾರ್ಕಿನ ಬಗ್ಗೆ. ಆದರೆ ಈಗ ಸ್ಪರ್ಧೆ ಬಂದು ಅದು ನಿಜವಾಗಿ ಈಗ ಒಂದೇ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಕ್ಕೆ ಕಲಿಬೇಕು ಅಂತ. ನಮಗೆ ಹಾಗಿರಲಿಲ್ಲ, ವಿದ್ಯೆ ಬೇಕು ಎಂಬುದಿತ್ತು. ಈಗ ಶಿಕ್ಷಣ ಅಂದಿಗೆ ಹೋಲಿಸಿದರೆ ಸ್ವಲ್ಪ ಸವಕಲಾಗ್ತಾ ಬಂದಿದೆ. ಇದು ನನ್ನ ಅಭಿಪ್ರಾಯ. ಓಕೆ. ಈಗ ನೀವು ಶಿಕ್ಷಕಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ಈಗ ಮನೆಯವರ ಸಪೋರ್ಟ್ ಯಾವ ರೀತಿಯಾಗಿತ್ತು ಆ ಕಾಲದಲ್ಲಿ ನಿಮ್ಮ ಇದರಲ್ಲಿ? ತುಂಬಾ ಖುಷಿಯಾಗಿತ್ತು. ಅಂದರೆ ಆಗ ನಿಜವಾಗಿ ಆಗ ಬ್ಯಾಂಕಿನಲ್ಲಿ ಆಗಲಿ ಕೆಲಸ ಸಿಗ್ಲಿಕ್ಕೆ ಸುಲಭ ಇತ್ತು ನಮ್ಮ ಕಾಲದಲ್ಲಿ. ಆದರೆ ನನ್ನ ಅಮ್ಮ ಹೇಳಿದ್ದೊಂದೇ, ನೀನು ಟೀಚರ್ ಆಗಬೇಕು ಮಗ ಅಂತ ಹೇಳಿ. ನನ್ನ ಕನಸು ಅದೇ, ಅಮ್ಮನೂ ಅದನ್ನೇ ಹೇಳಿದ್ದು, ಅಪ್ಪನೂ ಅದನ್ನೇ ಹೇಳಿದ್ದು, ಟೀಚರ್ ಆಗಬೇಕು ನೀನು ಅಂತ. ಅವ್ರದ್ದು ಕೂಡ ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಾದ್ರೂ ಟೀಚಿಂಗ್ ಫೀಲ್ಡ್ ಅಲ್ಲಿ ಇಲ್ಲ. ಆಗ ವಿದ್ಯೆ ಕಮ್ಮಿ, ಯಾರು ಇರಲಿಲ್ಲ, ಬ್ಯಾಕ್ ಗ್ರೌಂಡ್ ಯಾರು ಇರಲಿಲ್ಲ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ಕೃಷಿ. ಬೇಕಾದಷ್ಟು ನಮಗೆ ಜಮೀನಿತ್ತು, ಲ್ಯಾಂಡ್ ಲಾರ್ಡ್ ಆಗಿದ್ರು ತಂದೆ. ಬೇಕಾದ ಜಮೀನಿತ್ತು. ಹಾಗೆ ಕಲಿಲೇಬೇಕು ಅಂದರೆ ಆಗ ನನ್ನ ಕಾಲದಲ್ಲಿ ಸಂಬಳಕ್ಕಾಗಿ ದುಡಿತಾ ಇರಲಿಲ್ಲ, ಬೇಕಾದ ಸಂಪತ್ತಿತ್ತು. ಈಗಿನ ಹಾಗಲ್ಲ. ಆದರೆ ನನಗೆ ಆಸೆ ಇದ್ದದ್ದು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಆಸೆ ಇತ್ತು. ಹಾಗೆ ನಾನು ಕಷ್ಟಪಟ್ಟು ಕಲಿಲೇಬೇಕಂತ ಛಲದಿಂದ ಆಮೇಲೆ ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಆಮೇಲೆ ಹೆಣ್ಮಕ್ಕಳ ಪ್ರೌಢಶಾಲೆ ಅಲ್ಲಿಗೆ ಹೋಗಿ ಕಲಿತು ನಾನು ಕೆಲಸ ಸಿಕ್ಕಿದ ಮೇಲೂ BA ಮಾಡಿದೆ ನಾನು. ಯಾಕೆಂದರೆ ಮಕ್ಕಳಿಗೆ ನಾವು ಎಷ್ಟು ಕಲಿತೇವೆ ಅಷ್ಟು ಮಕ್ಕಳಿಗೆ ಪ್ರಯೋಜನಕಾರಿ. ಅದರಿಂದಾಗಿ ನನಗೆ ತುಂಬ ಪ್ರಯೋಜನ ಆಗಿದೆ. ನಾನು BA ಮಾಡಿದ ಕಾರಣ 7ನೇ ತರಗತಿಯ ಮಕ್ಕಳಿಗೆ ತುಂಬ ವಿಷಯ ನಾನು ಹೇಳ್ತಾ ಇದ್ದೆ, ಪಾಠಕ್ಕಿಂತ ಹೊರತಾಗಿ. ಅದು ಮಕ್ಕಳಿಗೆ ತುಂಬ ಖುಷಿ ಆಗ್ತಿತ್ತು, ತುಂಬಾ ಇಷ್ಟಪಡ್ತಿದ್ರು. ತುಂಬಾ ಇಷ್ಟಪಡ್ತಿದ್ರು. ಈಗ ನಿಮ್ಮ ಮನೆಯಿಂದ ಶಾಲೆಗೆ ಹೋಗ್ಲಿಕ್ಕೆ ಏನಾದ್ರು ಕಷ್ಟ ಇತ್ತು ಅಂದ್ರೆ ರೋಡ್ ಸಮಸ್ಯೆ ಏನಾದ್ರು ಇತ್ತಪ್ಪ. ನಮ್ಮ ಕಾಲದಲ್ಲಿ ನಾವು ನಂದಾವರದಿಂದ ಪಾಣಮಂಗಳೂರುವರೆಗೆ ನಡೀತಾ ಹೋದದ್ದು, ನಡೀತಾ ಬಂದ ವಾಹನ ಇರಲಿಲ್ಲ. ಆದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಿಜವಾಗಿ ನಾನು ಹೇಳಲ್ಲ, ನಾವು ನಡೆದುಕೊಂಡು ಹೋದದ್ದು. ಆಗ ಖುಷಿ, ಫ್ರೆಂಡ್ಸ್ಗಳು, ಆಮೇಲೆ ಬೇಕಾದ್ರೆ ಸಂಜೆ ಹಣ್ಣು ತಿಂದುಕೊಂಡು ಬರೋದು, ಇದೆಲ್ಲ. ಈಗಿನ ಹಾಗೆ ಮನೆಯ ಬಾಗಿಲಿಗೆ ಕಾರು ಬರೋದು, ರಿಕ್ಷಾ ಬರೋದು. ಈಗಿನ ಮಕ್ಕಳು ನಿಜವಾಗಿ ಎಂಜಾಯ್ ಇಲ್ಲ. ನಮ್ಮ ಕಾಲದ ಎಂಜಾಯ್ ಈಗಿಲ್ಲ. ಮಳೆಗಾಲದಲ್ಲಿ ಆಟ ಆಡ್ತಾ ಬಾರ್ದು ಕೊಡೆ ಬೀಜಿಕೊಂಡು. ಈಗ ಎಂಜಾಯ್ ಖಂಡಿತ ಮಕ್ಕಳಿಗಿಲ್ಲ. ನಮ್ಮ ಕಾಲ ತುಂಬಾ ಖುಷಿ ಇತ್ತು ನಮಗೆ. ಶಿಕ್ಷಣದ ಹಸಿವೇನಿತ್ತು ಅದಿತ್ತು ಆ ಕಾಲದಲ್ಲಿತ್ತು. ಶಿಕ್ಷಣ ಹಸಿವೆ ಇತ್ತಪ್ಪ. ಯಾಕಂದ್ರೆ ಕಷ್ಟ ಇದ್ರು ಕೂಡ ನಡೀತಾ ಹೋಗುದು. ಹೌದು. ನಿಮ್ಮ ಕಾಲೇಜ್ ಹೆಸರು ಹೇಳೋದಾದ್ರೆ ಕಾಲೇಜು ಸ್ಕೂಲ್ ಬಗ್ಗೆ? ನಮ್ದು ನಾನು ಬಲ್ಮಠ ಹೆಣ್ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಜ್ಯೋತಿಯಲ್ಲಿ ಅಲ್ಲಿ ಕಲಿತೆ. ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತೆ. ಸ್ಕೂಲ್ ಶಾಲೆ ಹೆಸರು
ಯಾವ್ದು ಹೇಳಿ? ಅದೇ ನಂದವರದಲ್ಲಿ ನೀವು ಕಲಿತ ನಂದವರ ಶಾಲೆ ನಂದವರ ಶಾಲೆ, ಓ. ಸರ್ಕಾರಿ ಶಾಲೆ. ಅದು 1ನೇ ಕ್ಲಾಸ್ ತನಕ ನೀವು ಸ್ವಲ್ಪ ಸರ್ಕಾರಿ ಸಮಯ ಶಾಲೆಯಲ್ಲಿ ಶಿಕ್ಷಣವನ್ನ ಪೂರ್ತಿ ಮಾಡಿ? ಸರ್ಕಾರಿ ಶಾಲೆಯಲ್ಲೇ ಪೂರ್ತಿ ಮಾಡಿದ್ದು. ನಮ್ಮ ಕಾಲದಲ್ಲಿ ಬಿಸಿ ಊಟ ಇರಲಿಲ್ಲ, ಪುಸ್ತಕ ಇರಲಿಲ್ಲ, ನಾವು ಅಷ್ಟು ದೂರ ನಡು ಹೋಗಲು ಹಸಿವೆ ಆಗ್ತಿತ್ತು ನಮಗೆ ಎಲ್ಲ ಹೇಳುವುದು. ಬುತ್ತಿಯ ಈಗ ಊಟ ಮಾಡುವಂತ ಆಗ್ತಿತ್ತು, ಬುತ್ತಿ ಊಟ ಅಂದ್ರೆ ಅಷ್ಟು ಹಸಿವೆ ಇತ್ತು. ಆದ್ರೂ ನಮ್ಗೆ ಜ್ಞಾನದ ಹಸಿವೆ ಇತ್ತು. ನೆಕ್ಸ್ಟ್ ನೀವು ಈ B.Ed ಮಾಡಿದ್ದೀರಾ? B.Ed ಅಲ್ಲ ನಮ್ಗೆ, ನಾನಂದ್ರೆ BA ಆಗ ಇತ್ತು ಅಂತ ಹೇಳಿದ್ರೆ, ನಾನು ನೂಜಿಬೈಲ್ ಅನುದಾಯಿತ ಶಾಲೆಯಲ್ಲಿ ನಾನು ಟೀಚರ್ ಆದದ್ದು. ಆಗ ಒಂದು ರೂಮರ್ ಇತ್ತು, ಏನು ಅಂತ ಹೇಳಿದ್ರೆ BA ಕಲ್ತ್ರೆ ಹೈಸ್ಕೂಲಿಗೆ ಹೋಗ್ಬೋದು ಅಂತ. ನಮ್ದಲ್ಲೇ ಪ್ರೌಢಶಾಲೆ ಮಂಚಿ. ಹಾಗೆ ನಾವು BA ಮಾಡಿದೆವು. ಆದರೆ ಮತ್ತೆ ಆ ರೂಲ್ಸ್ ಬರಲಿಲ್ಲ, ನಮಗೆ ಬೇಸರ ಆಗಲಿಲ್ಲ. BA ಮಾಡಿದ ನನ್ನ ಮಕ್ಕಳಿಗೆ, ನನ್ನ ಶಾಲೆ ಮಕ್ಕಳಿಗೆ ತುಂಬ ನನಗೆ ಉಪಕಾರ ಆಗಿದೆ. ಅದೇ ಫಸ್ಟ್ ಶಾಲೆ ಅದೇವಾ ನೀವು ಟೀಚಿಂಗ್ ಮಾಡಿದ್ದು? ಫಸ್ಟ್ ಫೀಲ್ಡ್ ಅದುವೇ. ಓಕೆ, ನೀವು ಫಸ್ಟಿಗೆ ಟೀಚ್ ಮಾಡುವಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ? ಫಸ್ಟಿಗೆ ಒಂಥರ ಭಯ ಆಗಿದೆ. ಯಾಕೆಂದ್ರೆ ನಮ್ಮ ನೂಜಿಬೈಲು ಶಾಲೆ ದೊಡ್ಡ ಸಮುದ್ರ, ಸುಮಾರು 1000 ಮಕ್ಕಳು ಬರ್ತಿದ್ರು ಅಲ್ಲಿಗೆ. ಆ ಶುರುವಿಗೆ ನನಗೆ 1ನೇ ಕ್ಲಾಸ್ ಶುರುವಿಗೆ ಹಾಗೆ ಕೊಡೋದು. ಆದರೂ ನಮಗೊಂದು ರೀತಿ ಆಗ್ತದೆ, ಈ ಮಕ್ಕಳನ್ನು ಹೇಗೆ ಸಂಭಾವಿಸಬಹುದು ಅಂತ. ಆಗ ಈಗಿನಾಗೆಲ್ಲ ಮಕ್ಕಳು ದೊಡ್ಡವರಿದ್ರು, ಅಂದ್ರೆ 5 ವರ್ಷ 10 ತಿಂಗಳಿಗೆಲ್ಲ 7 ವರ್ಷ ಆದವರೆಲ್ಲ ಸೇರಿಕೊಂಡಿದ್ರಲ್ಲ. ಕೆಲವು ಮಕ್ಕಳು ನೋಡೋದು ನಮಗೆ ಭಯ ಆಗ್ತಿತ್ತು 7ನೇ ಕ್ಲಾಸ್ನಲ್ಲಿ. ಆದರೆ ಒಳ್ಳೆ ಗುಣದವರು ಮಾತ್ರ ಹಾಗೆ ಆಗ್ತಿತ್ತು. ಸ್ವಲ್ಪ ಇದಾಯಿತು. ಮತ್ತೆ ಹೋಗ್ತಾ ಮಕ್ಕಳೊಟ್ಟಿಗೆ ನಮಗೆ ಒಳ್ಳೆಯ ಬಾಂಧವ್ಯ ಬೆಳೆಯಿತು. ಅಷ್ಟು ಪ್ರೀತಿ ಮಾಡ್ತಿದ್ರು ಮಕ್ಕಳು. ನೀವು ಯಾವೆಲ್ಲ ಶಾಲೆಯಲ್ಲಿ ಈಗ ಸೇವೆಯನ್ನು ಸಲ್ಲಿಸಿದ್ರಿ? ಒಂದೇ ಶಾಲೆ, ಅದೇ ಶಾಲೆಗೆ ಹೋದದ್ದು, ಅದೇ ಶಾಲೆನ ಹೊರಗೆ ಬಂದದ್ದು. ಎಷ್ಟು ವರ್ಷ ಬರೋಬ್ಬರಿ? ಅದನ್ನು 35-36 ವರ್ಷ ನಾನು ಸರ್ವಿಸ್ ಮಾಡಿದ್ದೇನೆ ಒಂದೇ ಶಾಲೆ. ಯಾಕೆಂದ್ರೆ ನಮ್ಗೆ ಅಂದ್ರೆ ನೂಜಿಬೈಲಿದು ಇನ್ನೊಂದು ಬ್ರಾಂಚ್ ಇದ್ರೆ ನಮ್ಗೆ ಹೋಗ್ಬೋದು, ಇಲ್ಲಾಂದ್ರೆ ನಾವು ಗೌರ್ಮೆಂಟ್ಗೆ ಸೇರಿದ್ರೆ ಸರ್ವಿಸ್ ಕಟ್ ಆಗ್ತದೆ. ಆಗಿನ HM ನಮ್ಮ ಪರಿಚಯದವರು, ಅವರು ನನಗೆ ಬೈದ್ರು, ಬೇಡ ನಿನ್ನ ಸರ್ವಿಸ್ ಕಟ್ ಆಗ್ತದೆ, ಮತ್ತೆ ಗೌರ್ಮೆಂಟ್ ಎಲ್ಲಿ ಹಾಕ್ತಾರೆ, ಇದು ಮನೆಗೆ ಹತ್ತಿರ ಉಂಟಲ್ಲ ಅಂತ ಹೇಳಿ ನನ್ನನ್ನು ಬಿಡ್ಲಿಲ್ಲ. ನನಗೆ ಸುರು ಒಂದೇ ಶಾಲೆ ಎಲ್ಲ ಅಂತ ಆಯ್ತು. ಆದರೆ ಮತ್ತೆ ನನಗೆ ತುಂಬ ಖುಷಿ ಆಯ್ತು. ನಮ್ಮದು ಸ್ಟಾಫ್ ಕೂಡ ಹಾಗೇ ಇತ್ತು, ಬಹಳ ಖುಷಿ ಆಯ್ತು. ಮತ್ತೆ 35 ವರ್ಷ ಒಂದೇ ಶಾಲೆ, ಅದೆಷ್ಟೋ ಜನರಿಗೆ ವಿದ್ಯಾರ್ಚನೆಯನ್ನ ಮಾಡಿದ್ರು. 1000 ಜನ ಇದ್ದಾರೆ, ತುಂಬಾ ಜನ. ಮೊನ್ನೆ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಆಗ ಎಲ್ಲ ಮಕ್ಕಳು ಸಿಕ್ಕಿ ಇಷ್ಟು ಖುಷಿ ಪಟ್ರು. ನಿಮ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತು, ಸಾರ್ಥಕ ಅಂತ ಅನಿಸಿದ್ದ ಶಿಕ್ಷಕಿ ವೃತ್ತಿಯನ್ನು ಅದನ್ನ ಆಯ್ಕೆ ಮಾಡಿಕೊಂಡದಕ್ಕೆ? ಖಂಡಿತ. ಯಾಕೆಂದ್ರೆ ಈಗ ಡಾಕ್ಟರ್ ಆದ್ರೆ 1 ನಿಮಿಷ ನೆನೆಸ್ತಾರೆ, ಅಥವಾ ಇಂಜಿನಿಯರ್ ಆದ್ರೆ, ಶಿಕ್ಷಕಿ ಆದ್ರೆ ಆಗಲ್ಲ. ನಮ್ಮ ಬಸ್ಸಲ್ಲಿ ಹತ್ತಿರಗಳು ಟೀಚರ್ ಬಂದ್ರು ಅಂತ ಹೇಳ್ತಾರೆ, ಸೀಟ್ ಬಿಟ್ಟು ಕೊಡ್ತಾರೆ. ಹೌದು, ಅದು ಡಾಕ್ಟರ್ ಅದ್ರಲ್ಲೆಲ್ಲ ಕಾಣಲಿಕ್ಕೆ ಸಿಗುದಿಲ್ಲ ನಮ್ಗೆ, ಖಂಡಿತ. ಓಕೆ, ಈಗ ನಿಮ್ಮ ಇದು ಮದ್ವೆ ಜೀವನ ಅಂತ ನಾವು ಬರುದಾದ್ರೆ ಹೇಗಾಯ್ತು ಅಂತ? ನನ್ನ ಮದುವೆ ಒಂದು ರೀತಿಯ ಲವ್ ಮ್ಯಾರೇಜು ಅಲ್ಲ, ಸಾಂಪ್ರದಾಯಿಕ ಆ ಥರ. ಅಂದ್ರೆ ನನ್ನ ಗಂಡ ಕರ್ನಾಟಕ ಬ್ಯಾಂಕಿನ ಮಂಚಿಯಲ್ಲಿದ್ರು, ಹಾಗೆ ಅವರು ಎಣಿಸಿದ್ರು ಇವರನ್ನಾದ್ರೆ ಟ್ರಾನ್ಸ್ಫರ್ ಇಲ್ಲ. ನನ್ನ ಗಂಡನ ಮನೆಯವರು ಎಣಿಸಿದ್ರು ಟ್ರಾನ್ಸ್ಫರ್ ಇಲ್ಲಲ್ಲ ಹೇಳಿ. ಮತ್ತೆ ಅವರಿಗೂ ಖುಷಿ ಆಯ್ತು. ಈಶ್ವರಚಂದ್ರ ರಾವ್ ನನ್ನ ಗಂಡನ ಹೆಸರು. ನಮ್ದು ಮದುವೆ 1983ರಲ್ಲಿ ದಾಂಪತ್ಯ ಕಾಲಿಟ್ಟದ್ದು. ನೀವು ಯಕ್ಷಗಾನದ ಆರ್ಟಿಸ್ಟ್ ಅಂತ ಕೂಡ ನಾನು ಕೇಳಿಬಟ್ಟೆ, ಅದು ಯಾವ ರೀತಿಯಾಗಿ? ಅದೆಂತ ನಿಜವಾಗಿ ಹೇಳಿದ್ರೆ, ನನಗೆ ಯಕ್ಷಗಾನ ಚೆಂಡೆ ಬಡಿಯೋದು ನಾನು ನೋಡ್ತಾ ಇದ್ದೆ. ಯಕ್ಷಗಾನ ಅಂದ್ರೆ ಸಂಜೀವ ಅಪ್ಪನಿಗೆ ಹುಚ್ಚಿತ್ತು ಯಕ್ಷಗಾನದ್ದು. ನಂಗೆ ಆಗಲೇ ಯಕ್ಷಗಾನದ ಆಸೆ ಇತ್ತು. ಆದರೆ ಆಗ ಕಾಲದಲ್ಲಿ ನಾವು ಹೆಂಗಸರು ಯಕ್ಷಗಾನ ಮಾಡೋ ಇದ್ರಲ್ಲಿ ಮನೆಯಲ್ಲಿ ಹೇಳಿದರೆ ಬೆನ್ನಿಗೆ ಬಿದ್ದಿತ್ತು. ನಾನು ಅದು ಆಶೆಯನ್ನು ಕಟ್ಟಿಟ್ಟೆ. ಆಮೇಲೆ ನನ್ನ ಗಂಡಂದು, ನನ್ನ ಯಾವ ಪ್ರತಿಭೆಗೂ ನನಗೆ ನನ್ನ ಗಂಡ ಪ್ರೋತ್ಸಾಹ ಕೊಡುವವರೇ. ಆದರೆ ನನಗೆ ಮತ್ತೆ ಅದು ಚೆಂಡೆ ಬಡಿಯೋದು ನೋಡಿದೆ. ನಾನು ಚೆಂಡೆ ಬಡಿದು ನೋಡ್ತಾ ನಾನು ಚೆಂಡೆ ಕಲ್ತರೆ ಏನು ಅಂತ ಆಯ್ತು ನನಗೆ. ಹಾಗೆ ನಾನು ನನ್ನ ಸ್ಟೂಡೆಂಟ್ ಮಾದಕಟ್ಟೆ ಈಶ್ವರ ಭಟ್ಟ, ಅವನು 7ನೇಲ್ಲಿಯೂ ಅವನ ಸ್ವರ ಒಳ್ಳೆಯದು. ನಾನು ಹೇಳಿದೆ, ಈಶ್ವರ ನೀನು ಭಾಗವತಿಗೆ ಕಲಿ ಮಾರಾಯ ಹೇಳಿ, ಹಾಗೆ ಕಲ್ತಿದ್ದಾನೆ ಅವನು. ಹಾಗೆ ಅವನ ಹತ್ರ ಹೇಳಿದೆ, ಈಶ್ವರ ನನಗೆ ಚೆಂಡೆ ಕಲಿಬೇಕು ಅಂತ. ಹಾಗೆ ಓಡಿ ಬಂದ ಅವನು ನಮ್ಮ ಮನೆಗೆ, ಟೀಚರೇ ಚೆಂಡೆ ಬೇಡ, ನಾನು ಭಾಗವತಿಗೆ ಇದ್ದೇನೆ, ಅವನು ಟೀಮ್ ಮಾಡಿ ಟೀಚರೇ ಅಂತ ಹೇಳಿದ. ಇವು ಟೀಮಿಗೆ ಯಾರು ಬರ್ತಾರೆ, ನಿಮ್ಗೆ ಯಾಕೆ ಹೆದರಿಕೆ, ನಾನು ಮಾಡ್ತೇನೆ ಹೇಳಿದ. ಹಾಗೆ ಅವನು ಕೆಲವು ಅಲ್ಲಿದ್ದವರನ್ನೆಲ್ಲ ಸರ್ಕಲ್ ಆಚೆ ಸೈಡ್ ಅವರು ಮಾಡಿದ. ನನ್ನ ಸ್ಟೂಡೆಂಟ್ ನಾಗವೇಣಿ ಮಂಚಿ ಅವರು ಸೇರಿದ್ರು. ಅವರು ಕೆಲವು ಕಾಲೇಜು ಹುಡುಗಿಯರನ್ನು ಕೊಟ್ಟರು. ಅಂತೂ ನಮ್ಮದು ಶ್ರೀ ಕಲಶ ಮಹಿಳಾ ಯಕ್ಷಗಾನ ಮಂಡಳಿ, ನಾನು ಸಂಚಾಲಕಿ. ಎಷ್ಟು ಫೇಮಸ್ ಅಂತೇಳಿ, ಕಗ್ಗಲ್ ವಿಶ್ವೇಶ್ವರ ಭಟ್ರು ಬಹಳ ದೊಡ್ಡ ಗುರುಗಳು. ಎಷ್ಟು ಫೇಮಸ್ ಹೇಳಿದ್ರೆ, ನಾವು ಸುಮಾರು 150 ಹೆಚ್ಚು ಪ್ರದರ್ಶನ ಎಲ್ಲೆಲ್ಲಿ ಮಾಡಿದ್ದೇವೆ. ದೂರದರ್ಶನದಲ್ಲಿಯೂ ಬಂದಿದೆ. ನರಕಾಸುರ ಮೋಕ್ಷ ಮಾಡಿದ್ದೇವೆ. ಮಹಿಷಾಸುರನೇ ನೋಟಿನ ಮಾಲೆ ಬಿದ್ದಿದೆ. ಭಯಂಕರ ನಮ್ದು ಫೇಮಸ್ ಆಗಿದೆ. ಎಲ್ಲಿ ಕಡೆ ನಾವು ಹೋಗಿ ಫಸ್ಟ್ ಸ್ಟೆಪ್ ನಮ್ದು ಯಕ್ಷಗಾನವೇ ಭಾರಿ ಇದಾಗಿದೆ. ತುಂಬಾ ನಮ್ದು ಫೇಮಸ್ ಆಗಿದೆ. ಅಂದ್ರೆ ಆ ಕಾಲದಲ್ಲಿ ಸಾಧಾರಣ 96ರಲ್ಲಿ ನಾವು ಸ್ಥಾಪನೆ ಮಾಡಿದಲ್ಲ, ಎಲ್ಲಿಯೂ ಮಹಿಳಾ ಯಕ್ಷಗಾನ ಇಲ್ಲ. ಬಹುಶಃ ಬಂಟ್ವಾಳ ತಾಲೂಕಿನಲ್ಲಿ ನಮ್ಮದೇ ಹೇಳ್ಬೋದು.
ಇವರು ಪಟ್ಲ ಸತೀಶ್ ಹೌದು. ಶೆಟ್ಟಿ ಸುರು ನಮ್ಮ ಭಾಗವತಿಕೆಗೆ ಬಂದದ್ದು ಅವರು ನಮ್ಮನ್ನು ಕುಣಿಸಿದ್ದಾರೆ. ಇವತ್ತಿಗೆ ನಮ್ಗೆ ಹೆಮ್ಮೆ ಆಗ್ತದೆ. ಮತ್ತೆ ಅವರು ಕಟೀಲಿಗೆ ಹೋದ್ರು. ಹೌದು. ಸಣ್ಣ ಯುವಕ ಆಗಿದ್ರು ಆಗ. ಹೌದು. ತುಂಬಾ ನಮಗೆ ನಿಜವಾಗಿ ಯಕ್ಷಗಾನ ಕೆಲವರು ಹೇಳ್ತಿದ್ರು ಯಕ್ಷಗಾನ ಅಂತ, ಆದರೆ ನನ್ನ ಗಂಡ ನನ್ನ ಮಕ್ಕಳು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು. ಎಷ್ಟು ಖುಷಿಯಲ್ಲಿದ್ದರೆ ಎಲ್ಲಿ ಹೋದ್ರು ನಾನು ಸಣ್ಣದಿರುವಾಗ ಯಕ್ಷಗಾನ ನೋಡುವಾಗ ಕಲಾವಿದರು ಹೀಗೆ ನೋಡುವುದು ಚೌಕಿಯಲ್ಲಿ. ಮತ್ತೆ ನಮ್ಮ ಮನೆಗೆ ಅಣ್ಣನ ಫ್ರೆಂಡ್ಸ್ ಎಲ್ಲ ಯಕ್ಷಗಾನ ಕಲಾವಿದರು, ಸೂರ್ಯಕ್ಕೂ ಮೇಲೆ ಗೋವಿಂದ ಭಟ್ರು ಇವರೆಲ್ಲ ಇದ್ರು, ನಮ್ಮನೆಗೆ ಬರ್ತಿದ್ರು. ನಾವು ಮೆಲ್ಲ ಕದ್ದು ಕದ್ದು ಎಲ್ಲ ನೋಡುವುದು. ಅಂದರೆ ಅದು ನಮ್ಗೆ ಇಂಟ್ರೆಸ್ಟ್ ಕಲಾವಿದರು ಅಂತ ಹೇಳಿದರೆ. ಅದೇ ರೀತಿ ನಮಗೂ ಅನುಭವ ಆಗಿದೆ. ನಾವು ಯಕ್ಷಗಾನ ಮಾಡುವಾಗ ಇದು ಮಾಡುವಾಗ ಕೆಲವರು ಚೌಕಿಗೆ ಬರುವುದು ನಮಗೆ ತುಂಬ ಎಲ್ಲ ಇದು ಮಾಡೋದು ನನಗೆ ಹೆಮ್ಮೆ ಅನಿಸಿದೆ. ನೀವು ಒಂದ್ ವೇಳೆ ಚಿಕ್ಕ ವಯಸ್ಸಲ್ಲಿ ಯಕ್ಷಗಾನವನ್ನ ಕಲ್ತಿದ್ರೆ ಈಗ ಯಕ್ಷಗಾನ ಕಲಾವಿದ ದೊಡ್ಡ ಮಟ್ಟಿನಲ್ಲಿ ಆಗ್ತಿದೆ. ಆದರೆ ಆಗ ಮಹಿಳೆಯರಿಗೆ ಹುಡುಗಿಯರಿಗೆಲ್ಲ ಚಾನ್ಸ್ ಇರಲಿಲ್ಲಲ್ಲ. ಹಾಗಾಗಿ ನಮ್ಮ ಮನೆಯವರು ಪ್ರೋತ್ಸಾಹ ಇಲ್ಲ ಅದಕ್ಕೆ. ಅಣ್ಣಂದರಾಗಲಿ ಅಪ್ಪ ಎಲ್ಲ ಪ್ರೋತ್ಸಾಹ ಇಲ್ಲ. ನನಗೆ ಪ್ರೋತ್ಸಾಹ ನನ್ನ ಗಂಡನಿಂದಾಗಿ ನನಗೆ ತುಂಬ ಪ್ರೋತ್ಸಾಹ ಸಿಕ್ಕಿತ್ತು. ಮದುವೆ ಆದ್ಮೇಲೆ 2 ಮಕ್ಕಳಾದ ಮೇಲೆ ನಾನು ಫೀಲ್ಡ್ಗೆ ಇಳಿದದ್ದು. ನಮ್ಮ ಶಾಲೆಯಲ್ಲಿ ಶನಿವಾರ ದಿವಸ ಗುರುಗಳು ಬರುವುದು, ಕ್ಲಾಸ್ ಆಗ್ತಾ ಇತ್ತು. ಆ ಕ್ಲಾಸಿಗೆ ನೀವು ಹೋಗ್ತಾ ನಾನೇ ಅದರ ಸಂಚಾಲಕಿ ಹೋಗ್ತಾ ಇದ್ದೆವು. ಈಗ ಎಷ್ಟು ಖುಷಿ ಆಗ್ತದೆ ನಿಮ್ಗೆ ಒಂದು ಸ್ಟೇಜ್ ಅನ್ನ ಫಸ್ಟಿಗೆ ಸ್ಟೇಜ್ ಅನ್ನ ಹತ್ತುವಾಗ? ಈಗ ಫಸ್ಟ್ ಒಂಥರ ಆಗ್ತಿತ್ತು, ಜನರನ್ನು ನೋಡ ಒಂಥರ ಭಯ ಆಗ್ತಿತ್ತು, ಒಂಥರ ನಡುಕ ಹೇಳ್ತಾರಲ್ಲ. ಆದ್ರೆ ನಿಜವಾಗಿ ನಾನು ಹೇಳ್ತೇನೆ ಮೇಡಮ್, ಎಂತ ಗೊತ್ತುಂಟಾ, ಇವತ್ತು ನಾನು ಬೇಕಾದ್ರೆ 1,00,000 ಜನ ಎದುರು ನಿಲ್ಲಿ ನಾನು ನಿರರ್ಗಳವಾಗಿ ಸ್ಟೇಜ್ಗೆ ಹತ್ತಿ ಭಾಷಣ ಯಾವುದು ಮಾಡಬಲ್ಲೆ. ಕಾರಣ ಯಕ್ಷಗಾನಕ್ಕೆ ಯಾರು ಸೇರ್ತಾರೆ ಅವರಿಗೆ ಇದಿಲ್ಲ ಎಂಥದ್ದು ಹೆದರಿಕೆ ಆಗಲಿ ಇದಾಗಲಿ, ಎಷ್ಟು ಜನರನ್ನು ನಾವು ಎದುರಿಸಿ ಮಾತಾಡಬಲ್ಲರು. ಅದು ಯಕ್ಷಗಾನ ಕೊಡುವ ಶಕ್ತಿ. ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಏನಿರುತ್ತೆ ಪೌರಾಣಿಕದಲ್ಲಿ, ಒಂದು ಡೈಲಾಗ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಬಾಯಿಪಾಠ ಮಾಡುದು. ಬಾಯಿಪಾಠ ಅಂದ್ರೆ ಕೆಲವರು ಬಾಯಿಪಾಠ ಮಾಡ್ತಾರೆ, ಆದ್ರೆ ಹೆಚ್ಚಾಗಿ ಬಾಯಿಪಾಠಕ್ಕಿಂತಲೂ ನಮಗೆ ಆ ಕತೆ ಎದುರು ಬರಬೇಕು. ಈಗ ತಾಳ್ಮದ್ಲೆಲ್ಲೂ ನಾನು ಭಾಗವಹಿಸ್ತೇನೆ, ನಮಗೆ ಆ ಕತೆ ನಮ್ಮ ಕಣ್ಣ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು, ನಾವು ಹೇಳ್ತಾ ಹೋಗ್ಬೇಕು. ಅದಕ್ಕೊಂದು ಇದಿರ್ತದೆ. ಖಾಲಿ ಬಾಯಿಪಾಠ ಹೇಳಿದ್ರೆ ಭಾವನೆ ಬರುವುದಿಲ್ಲ. ಆ ಭಾವನೆ ಬಹಳ ಮುಖ್ಯ. ಇದು ನಮ್ಮ ಕಣ್ಮುಂದೆ ಬರ್ತದೆ, ಆ ಎಲ್ಲ ಚಿತ್ರಗಳು ಕೂಡ ಕಣ್ಮುಂದೆ ಬರ್ತದೆ. ಆಗ ಯಕ್ಷಗಾನ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಒಂದು ನಾವು ಜಾಗ್ರತೆ ಮಾಡಬೇಕು, ಇಂಗ್ಲಿಷ್ ಒಂದು ಬರಬಾರ್ದು, ಅದೊಂದು ತುಂಬಾ ಕಷ್ಟ ಆಗುತ್ತೆ. ಈಗಿನ ಮಕ್ಕಳು ಹೆಚ್ಚಾಗಿ ಅಲ್ಲ, ನನಗೆ ಒಮ್ಮೆ ಬಂದಿದೆ, ಎಲ್ಲಿ ಗೊತ್ತುಂಟ, ನಾನು ಹಾಸ್ಯ ಮಾಡಿದ್ದು ಆಗ ಇದರಲ್ಲಿ ಮಂಗಳೂರಲ್ಲಿ. ಇದು ಮಹಿಷಾಭರವನ ಹೇಳಿದ್ದು, ಮಹಿಳೆಯರೇ ಹಗ್ಗ ರೆಡಿ ಮಾಡಿ ಅಂತ ಹೇಳಿದ್ದು, ಪಕ್ಕ ರೆಡಿ ಅಂತ ಬಂತು. ಕೂಡಲೇ ಭಾಗವತರೊಂದು ಹೀಗೆ ಗೊತ್ತಿದ್ದು ಅವರ ಇದನ್ನು. ಆಗ ನನಗೆ ಗೊತ್ತಾಯ್ತು, ಅದು ತುಂಬಾ ನಾವು ಅದೊಂದು ಜಾಗ್ರತೆ ಮಾಡಬೇಕು. ಅಂದ್ರೆ ರೆಡಿ ನಾವು ತಯಾರು ಕಮ್ಮಿ ಅಲ್ವಾ ಹೇಳೋದು, ರೆಡಿ ಬರುದಲ್ಲ, ಪದ ಬಳಕೆ. ಹೌದು, ಅದೊಂದು ನಾವು ಜಾಗ್ರತೆ ಮಾಡಿದ್ರೆ ಮತ್ತೆ ತೊಂದರೆ ಇಲ್ಲ. ಈಗ ನೀವು ಯಕ್ಷಗಾನದಲ್ಲಿ ಯಾವುದೆಲ್ಲ ಪಾತ್ರ? ನಾನು ಸುಪಾರ್ಶಕ ಮುನಿ, ನಾನು ಕಿರೀಟದೆಲ್ಲ ಮಾಡುವುದಿಲ್ಲ, ಮಾಡಲೂ ಇಲ್ಲ ಕೂಡ. ಸುಪಾರ್ಶಕ ಮತ್ತೆ ಹಾಸ್ಯ, ಮುನಿಗಳು ಹಾಸ್ಯ ಇಂಥದ್ದೇ ನಾನು ಮಾಡೋದು. ಹಾಸ್ಯದ್ದೇ ನಾನು ಮಾಡ್ತಿದ್ದೆ. ಈಗ ಹಾಸ್ಯದ ಒಂದೆರಡು ಡೈಲಾಗ್ ಹೇಳ್ಬೋದಾ? ಹಾಸ್ಯದ್ದು ಹೇಳ್ಬೋದು. ಮಾಲಿನಿದು ನಾನು ಮೊನ್ನೆ ಮಾಡಿದ್ದೇನೆ ಅಲ್ಲಿ ಶಿವರಾತ್ರಿಗೆ. ಅದು ಒಂದು 2 ಲೈನ್. ಅಮ್ಮ ಅಮ್ಮ ನಿಮ್ಮ ದೆತ್ತಿಯಮ್ಮ ನೆಲ ನೋಡುತ್ತಾ ಸುಕ್ಕ ಮಾಡ್ತಿದ್ರಮ್ಮ. ಆಗ ನಿಮ್ಮ ಪಾಂಡೇಶ್ವರರು ಆಗಮಿಸಿ, ಓ ಏ ಕತ್ತೆ ಅಳಿವಿರಿ ನಾನಿದ್ದೇನೆ ಎಂದು ಹೇಳಿದ್ರಮ್ಮ. ಹಾಗೆ ನಾವೆಲ್ಲರೂ ಪರೋಟ ಮಾಡಲಿಕ್ಕೆ ಗುರುಪುರಕ್ಕೆ ಹೋದದ್ದಮ್ಮ. ಅದ್ಭುತವಾಗಿ ನೀವು ಆ ಒಂದು ಪಾತ್ರದ ಒಂದು ಡೈಲಾಗ್ ಏನಿತ್ತು ಅದನ್ನ ಹೇಳಿದ್ರೆ. ಈಗ ನಿಮ್ಮ ಶಿಕ್ಷಣದತ್ತ ನಾವು ಬರೋದಾದ್ರೆ, ನಿಮ್ಮ ಮನೆಯಲ್ಲಿ ಈಗ ಸಪೋರ್ಟ್ ಉಂಟಂತ ಹೇಳಿದ್ರಿ. ಈಗ ಬೇರೆ ಡ್ಯಾನ್ಸ್ ಆಗಿರ್ಬೋದು, ಸಂಗೀತ, ಅದಕ್ಕೆ ಕೂಡ ನೀವು ಹೋಗುದಾದ್ರೆ ಆ ಕಾಲದಲ್ಲಿ ಸಪೋರ್ಟ್ ಇತ್ತ? ಯಕ್ಷಗಾನಕ್ಕೆ ಇರ್ಲಿಲ್ಲ, ಸಂಗೀತ ಡ್ಯಾನ್ಸ್ ಅದಕ್ಕೂ ಇತ್ತು. ಸಂಗೀತಕ್ಕೆ ಡ್ಯಾನ್ಸಿಗಿಲ್ಲ, ಕುಣಿಯೋದಕ್ಕೆ ಇರ್ತಿರ್ಲಿಲ್ಲ. ಸಂಗೀತಕ್ಕೆ ಇರ್ಬೋದು, ಆದ್ರೆ ಆಗ ಸಂಗೀತ ಟೀಚರ್ ಅಲ್ಲಿ ಈಗಿನಾಗಿಲ್ಲಲ್ಲ. ಶಾಲೆಗೆಲ್ಲ ಡ್ಯಾನ್ಸ್ ಕಲಿಸುವಂತದೆಲ್ಲ ಇರ್ಲಿಲ್ಲ ನಮ್ಮ ಕಾಲದಲ್ಲಿ ಇರ್ಲಿಲ್ಲ. ಭರತನಾಟ್ಯ ಅದ್ಯಾವುದು ಕೂಡ ನಮ್ಮ ಕಾಲದಲ್ಲಿ ಇರ್ಲಿಲ್ಲ. ಈಗ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಭರತನಾಟ್ಯದಲ್ಲಿ? ನನ್ನ ಯಕ್ಷಗಾನ ಫೀಲ್ಡ್ ಆದ ಮೇಲೆ ನಂಗೆ ಬೇರೆ ಭರತನಾಟ್ಯದಲ್ಲಿ ಯಾವುದ್ರಲ್ಲಿ ಆಸಕ್ತಿ ಇಲ್ಲ. ಭಾಗವತಿಕೆಯನ್ನ ಕಲಿಯುವುದು ಅದಕ್ಕೆ ಸ್ವರ ಬೇಕು. ಮತ್ತೆ ಭಾಗವತಿ ನಮ್ಮ ಮನೆಯಲ್ಲೇ ಕ್ಲಾಸ್ ಆಯ್ತು. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಬಂದ್ರು, ಭಾಗವತಿ ಕ್ಲಾಸು, ಚಂಡೆ ಮದ್ದಳ ಎಲ್ಲ ಸುಮಾರು ಜನ ಸೇರಿದ್ರು. ಇವತ್ತು ಕಟೀಲಲ್ಲಿ ಪ್ರದೀಪ್ ಗಟ್ಟಿ ಇದ್ದಾರೆ, ಅವ್ರು ಇಲ್ಲಿಗೆ ಬಂದೇ ಕಲ್ತದ್ದು. ಕ್ಲಾಸ್ ಆಗ್ತಿತ್ತು. ನಾನಾಗ ಚಂಡೆ ಕ್ಲಾಸು 6 ತಿಂಗಳು ಮಾಡಿದ್ದೇನೆ, ಮತ್ತೆ ಅದು ಬಿಟ್ಟೆ ಆಗ್ತಿತ್ತು. ಮತ್ತೆ ಇಲ್ಲಿ ಜನ ಬರುವುದು ಕಮ್ಮಿ ಆಯ್ತು, ಬೇರೆ ಕಡೆ ಹೋದ್ರು ಅವರು.
ಈಗ ನೀವು 35 ವರ್ಷ ಸೇವೆಯನ್ನ ಸಲ್ಲಿಸಿದ್ದೀರಿ, ಅದರಲ್ಲಿ ನಿಮ್ಗೆ ತುಂಬಾ ಸಂತಸ ಕೊಡುವಂತ ಒಂದು ವಿಚಾರ, ಒಂದು ಘಟನೆ ಅಂತ ಇದ್ರೆ ಯಾವುದನ್ನು ನೆನಪಿಸಿಕೊಳ್ತೀರಿ ಈ ಸಂದರ್ಭದಲ್ಲಿ? ನನಗೆ ತುಂಬ ಸಂತೋಷ, ಆ ಕ್ಷಣವನ್ನು ನನಗೆ ಮರೀಲಿಕ್ಕೆ ಆಗುದಿಲ್ಲ. ತುಂಬ ಸಂತೋಷ ಕೊಡುವುದು ಹೇಳಿದರೆ ಕೆಲವೆಲ್ಲ ತುಂಬ ಉಂಟು. ಆದರೆ ನಾವು 1ನೇ ಕ್ಲಾಸಲ್ಲಿ ಬರುವಾಗ 0 ಇದ್ದ ಮಗು ಅದೇ ಆ ವರ್ಷದ ಕೊನೆಗೆ ಆಗುವಾಗ ಒಳ್ಳೆ ಮಾರ್ಕ್ ತೆಗೆದು ಅವರ ಹೆತ್ತವರು ಬಂದು ಹೇಳ್ತಾರೆ, ಸೂರವರು ಹೇಳ್ತಿದ್ರು, ಟೀಚರೇ ಕಣ್ಣೀರಾಗ್ತಿದ್ರು, ಇದಕ್ಕೆ ಏನೂ ಗೊತ್ತಿಲ್ಲ, ಎಂತ ಮಾಡ್ತೀರಿ ನೀವು ಇದನ್ನು ಕಟ್ಟಿಕೊಂಡು, ನೀವು ಯಾಕೆ ತಲೆ ಬಿಸಿ ಮಾಡು, ನಾವಿದ್ದೇವಲ್ಲ ಅಂತ ಹೇಳ್ತಿದ್ದೆವು. ಅದೇ ಮಗು ಹುಷಾರಾಗಿ ಅವರು ಬಂದು ನಮ್ಮನ್ನು ಅಪ್ರಿಷಿಯೇಟ್ ಆಗಲ್ಲ, ಟೀಚರ್ ನನ್ನ ಮಗು ಹೀಗೆ ನಾವು ಎಣಿಸ್ಲೇ ಇಲ್ಲ ಅಂತ ಹೇಳುವಾಗ ನಿಜವಾಗಿ ಸಂತೋಷ ಆಗ್ತಿತ್ತು. ಓಕೆ, ಈಗ ಯಾರೋ ಒಬ್ರು ವಿದ್ಯಾರ್ಥಿ ಅವ್ರು ಏನೋ ಒಂದು ಸಾಧನೆ ಮಾಡ್ತಾರೆ ಅಥವಾ ಅವರೊಂದು ಕಂಪನಿಗೆ ಸೇರ್ತಾರೆ, ಹಣವನ್ನ ಸಂಪಾದಿಸ್ತಾರೆ, ಅದು ನಿಮಗೆ ಸಿಗಲ್ಲ, ಅಂದ್ರೆ ಶಿಕ್ಷಕಿಯರಿಗೆ ಅದು ಸಿಗುದಿಲ್ಲ. ಆದ್ರೂ ಕೂಡ ನೀವು ಒಂದು ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸ್ತೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಲಾಭ ಇಲ್ಲ, ಯಾವುದೇ ರೀತಿಯ ಅಪೇಕ್ಷೆಯನ್ನು ನೀವು ಇಟ್ಟುಕೊಳ್ಳೋದಿಲ್ಲ, ಹಾಗಿರುವಾಗ ಹೇಗೆ ಅಂತ ಖುಷಿ ಆಗ್ತದೆ. ಯಾಕೆ ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಮಕ್ಕಳಿಗೆ ಕೊಟ್ಟೆ, ಹಾಗೆ ನಾವು ಮಕ್ಕಳಿಗೆ ಕೊಟ್ಟಾಗ ಅವರು ಮೇಲೆ ಮಕ್ಕಳು ತಗೊಂಡ್ರೆ ತುಂಬ ಖುಷಿ. ಇವತ್ತು ಫಾರಿನಲ್ಲಿ ನಾನು ಕಲಿಸಿದ ಮಕ್ಕಳಿದ್ದಾರೆ, ಪುರಂದರ್ ಅಂತ ಒಬ್ಬ ಇದ್ದಾನೆ ಕುವೈಟಿನಲ್ಲಿ, ಮೊನ್ನೆ ಬಂದಿದ್ದಾನೆ. ಅವನಿಗೆ ಇಷ್ಟ, ಅವನು ಯಾವಾಗ ಹೇಳುದು ಹಾಗೆ ನಿಮ್ಮಿಂದ. ನಾ ಹೇಳೋದು ನಮ್ಮಿಂದ ಅಲ್ಲಪ್ಪ, ನಿಮ್ಮ, ಈಗ ನಾವು ಹೇಳೋದು ಅವರು ಸಾಧನೆ ಮಾಡಬೇಕು ಮಕ್ಕಳಲ್ವಾ ಹೇಳಿ ತುಂಬ ಮಕ್ಕಳು ಖುಷಿ ಪಡ್ತಾರೆ. ಸಿಕ್ಕುವಾಗೆಲ್ಲ ಹಾಗೆ ಹೇಳು, ನಾವು ಹೀಗೆ ಬರ್ಲಿಕ್ಕೆ ಕಾರಣ ನೀವು ಅಂತ ಹೇಳ್ತಾರೆ. ನಮಗೆ ಅದೇ ಸಾಕು, ಬೇರೆ ಯಾವ ಪದವಿ ಬೇಡ, ಬೇರೆ ಯಾವ ನಮಗೆ ಪ್ರಶಸ್ತಿ ಬೇಡ. ನೀವು ಪ್ರಶಸ್ತಿ ಅಂತ ಹೇಳುವಾಗ ನೆನಪಾಯ್ತು, ನಿಮ್ಮನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನಿಮ್ಗೆ ಪ್ರಶಸ್ತಿಯನ್ನ ನೀಡಿದೆ, ಯಾವುದೆಲ್ಲ ಬಂದಿದೆ? ಶಿಕ್ಷಣದಲ್ಲಿ ನಮಗೆ ಬರಲಿಲ್ಲ, ಯಕ್ಷಗಾನದಲ್ಲಿ ಬಂದಿದೆ ತುಂಬಾ. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಬಂಟ್ವಾಳದಲ್ಲಿ ನನಗೆ ಯಕ್ಷಗಾನ ಮತ್ತು ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದ್ದಕ್ಕೆ ಬಂದಿದೆ. ಯಾಕೆ ನಾನು ಸಾಹಿತ್ಯದಲ್ಲಿ ತುಂಬ ಕಥೆಗಳನ್ನೆಲ್ಲ ಬರೆದಿದ್ದೇನೆ, ಅದಕ್ಕೆ ನನಗೆ ಕೊಟ್ಟಿದ್ದಾರೆ. ತುಂಬ ಕಡೆ ನನಗೆ ಸನ್ಮಾನ ಆಗಿದೆ. ಅದು ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನನಗೆ ನಿಜವಾಗಿಯೂ. ಸಾಧನೆ ನೀವು ಅದಲ್ಲದೆ ಹಲವಾರು ಸಂಘ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷ, ಸಂಚಾಲಕಿ, ಈ ರೀತಿ ಕೂಡ ನೀವು ಇದ್ದೀರಿ ಆ ಒಂದು ಸಂಸ್ಥೆಯಲ್ಲಿ. ಅದು ಯಾವ ರೀತಿ ಅಂತ ಅವ್ರು ಗುರುತಿಸಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಊರಿನಲ್ಲಿ ಅದನ್ನೆಲ್ಲ ಗುರುತಿಸೋದು ತುಂಬಾ ಖುಷಿ, ಬೇರೆ ಊರಲ್ಲಿ ಸಿಗುವುದಕ್ಕಿಂತ ನಮ್ಮ ಊರಿನಲ್ಲಿ ನಮ್ಮನ್ನ ಗುರುತಿಸಿದಾಗ ಅದ್ರ ಖುಷಿಯೇ ಬೇರೆ. ಹಾಗಿರುವಾಗ ಹೇಗೆ ಅಂತ ಖುಷಿ ಆಗ್ತದೆ. ಇಲ್ಲಿ ನಮ್ಮ ಸಾಲೆತ್ತೂರಿನಲ್ಲಿ ಗಣೇಶ ಸೇವಾ ಟ್ರಸ್ಟಿನಲ್ಲಿ ಮಹಿಳಾ ಅಧ್ಯಕ್ಷೆ ನಾನಾಗಿದ್ದೇನೆ, ಮತ್ತೆ ಗಣೇಶ ಇದರಲ್ಲಿ ಅಧ್ಯಕ್ಷೆಯಾಗಿದ್ದೇನೆ. ಹಾಗೆ ನಮ್ಮನ್ನು ಗುರುತಿಸ್ತಾರೆ, ನಿಜವಾಗಿ ಖುಷಿ ಆಗ್ತದೆ. ನನಗೆ ನಮ್ಮ ಸಾಲೆತ್ತೂರಿಗಿಂತ ಹೆಚ್ಚಾಗಿ, ನಿಜ ಹೇಳ್ತಾನೆ, ಮನೆ ಬಿಚ್ಚದೆ ಸಾಲೆತ್ತೂರಿಗಿಂತ ಹೆಚ್ಚಾಗಿ ಮಂಚಿಯಲ್ಲಿ ಅಂತ ಹೆಜ್ಜೆಗೆ ನಮ್ಮನ್ನು ಗುರುತಿಸ್ತಾರೆ, ಪ್ರೀತಿಸ್ತಾರೆ. ಯಾಕೆ ನಾನು 35 ವರ್ಷ ಅಲ್ಲಿದ್ದವಳು, ತುಂಬಾ ಪ್ರೀತಿಸ್ತಾರೆ ಅಲ್ಲಿ ನನ್ನನ್ನು ಎಲ್ಲರೂ ಕೂಡ. ನಿಮ್ಮ ಹುಟ್ಟೂರು ಅಂತ ಹೇಳಿ? ಹುಟ್ಟೂರು ಸಜೀಪ ಕಂದೂರು ಅಂತ ಹೇಳುವಲ್ಲಿ. ಬಾಲ್ಯದಲ್ಲಿ ನಿಮ್ಗೆ ಆಟ ಆಡಿದ್ದು ಅಂದ್ರೆ ಒಂದು ಸ್ವಾರಸ್ಯಕರವಾದ ಒಂದು ಏನಾದ್ರು ನೆನಪಿದ್ಯಾ? ಆಟ ಉಂಟು ಬಾಲ್ಯ. ಯಾಕೆಂದ್ರೆ ನಮ್ಮ ಮನೆ ಹತ್ರ ಒಂದು ತೋಡಿತ್ತು, ಮನೆಗಳಲ್ಲಿ ತುಂಬಾ ನೀರು, ನಾವು ಹೀಗೆ ಕಾಲು ಇದಾಗಿ ಅಲ್ಲಿ ಆಟ ಆಡುವುದು ಎಲ್ಲ ಖುಷಿ ಆಗ್ತದೆ. ಆಮೇಲೆ ಬಂಡಿ ಆಟ ಆಡು, ನಮ್ಮ ಪರಿಚಯ ರಜೆಯಲ್ಲಿ, ಈಗಿನ ಆಗಲ್ಲ, ಎಲ್ಲರೂ ನಮ್ಮ ಮನೆಗೆ ರಜೆಯಲ್ಲಿ ಬರ್ತಿದ್ರು, ಅಜ್ಜಿ ಮನೆಗೆ ಅಂತ ಹೇಳಿಕೊಂಡು ಬಂಧುಗಳೆಲ್ಲ. ಆಗ ಎಲ್ಲ ಸೇರಿ ಗದ್ದೆಯಲ್ಲಿ ಲಗೋರಿ ಆಡುದು. ಲಗೋರಿ ಈಗಿನ ಹಾಗೆಲ್ಲ ಅಲ್ಲ, ಎಂಥದ್ದು ಪಲ್ಯನ್ನು ಇಡುವುದು, ಮತ್ತೆ ದಡ್ಡಲಕಾಯಿ ಇದುವೇ ಇಲ್ಲ, ಮತ್ತೆ ಕೊತ್ತಡಿಗೆ, ಈ ತರ ಕ್ರಿಕೆಟ್ ಆಟ ಎಲ್ಲ ಇತ್ತಲ್ಲ, ಹಾಗೆ ಅದನ್ನು ಮಾಡುದು ನಿಜವಾಗಿ ತುಂಬಾ ಖುಷಿ. ಮತ್ತೆ ನಮ್ಮ ಮನೆ ಮೇಲೆ ಬಾಜರು ಗುಡ್ಡೆ ಅಂತಿತ್ತು, ನಾವು ಸಂಜೆ ಅಲ್ಲಿಗೆ ಹೋಗಿ ಅಲ್ಲಿ ಕತೆ ಹೇಳುವುದು ಇದೆಲ್ಲ ಇತ್ತು. ಆ ಜೀವನ ನಿಜವಾಗಿ ಮರೀಲಿಕ್ಕೆ ಸಾಧ್ಯವೇ. ಆ ಜೀವನಕ್ಕೆ ಹೋಲಿಸಿದ್ರೆ ಈಗಿನ ಮಕ್ಕಳ ಒಂದು ಸ್ಥಿತಿ ಯಾವ ರೀತಿ? ಸ್ಥಿತಿಯೇ ಡಲ್ ಅಂತ ಹೇಳ್ತಾರಲ್ಲ, ಹಾಗೇನು ಇಲ್ಲ. ಅಂದ್ರೆ ಈಗಿನ ಮಕ್ಕಳಿಗೆ ಮೊಬೈಲ್ ಪ್ರಪಂಚದಿಂದ ಹೊರಗೆ ಬಂದರೆ ಮಾತ್ರ, ಅಂದ್ರೆ ಹೆತ್ತವರೇ ಮೊಬೈಲ್. ನಾನು ತುಂಬಾ ಮಂದಿಗೆ ಹೇಳ್ತಿದ್ದೆ, ಮಕ್ಕಳು ಊಟ ಮಾಡುವುದಿಲ್ಲ, ಮೊಬೈಲ್ ನೋಡೋದು. ನಾನು ಅದಕ್ಕೆ ಹೇಳ್ತಿದ್ದೆ, ನಿಜಕ್ಕೂ ನಾನು ನಿಮ್ಮ ಹತ್ರ ಇದ್ರಲ್ಲಿ ಹೇಳುದು, ತಾಯಂದ್ರ ಸೋಮಾರಿತನದಿಂದಲೇ ಮಕ್ಕಳು ಹಾಗೆ ಆಗುವುದು. ಯಾಕೆ ಗೊತ್ತುಂಟಾ, ಇವರು ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ, ಅವರ ಲೋಕದಲ್ಲಿ ಇರ್ತಾರೆ. ನಿಜವಾಗಿ ನಾನು ಮೊನ್ನೆ ಒಬ್ಬ ತಾಯಿ ಹೇಳಿದೆ, ನೀವು ಆ ಮೊಬೈಲ್ ಪ್ರಪಂಚದಿಂದ ಹೊರಗೆ ಬನ್ನಿ ಮಗುವನ್ನು, ನಿಮಗೆ ನಾನು ಕತೆ ಪುಸ್ತಕ ಕೊಡ್ತೇನೆ, ಮಕ್ಕಳದ್ದು ರಾಮಾಯಣ ಮಹಾಭಾರತ ಮಕ್ಕಳದ್ದು, ಮತ್ತೆ ಇದು ಪ್ರಾಣಿಗಳ ಕತೆ ಪುಸ್ತಕ, ನೀವು ಅದನ್ನು ಓದಿ ಕತೆ ಹೇಳ್ತಾ ಊಟ ಮಾಡಿಸಿ, ಆ ಒಂದು ಎಂಜಾಯ್ಮೆಂಟ್ ಆಗ ಮಕ್ಕಳು ಹೇಳ್ತಾರೆ. ಈಗ ಇವರಿಗೆ ಕಷ್ಟ ಆಗಿರ್ಬೋದು, ಇನ್ನೋ ಮಗಳು ಕತೆ ಹೇಳ್ಬೇಕಲ್ಲ ಅಂತ, ಆದರೆ ಮೊಬೈಲ್ಗಿಂತ ಅದು ಎಷ್ಟೋ ಒಳ್ಳೆಯದು. ನಾನು ಎಷ್ಟೋ ತಾಯಂದಿರಿಗೆ ಹೇಳ್ತೇನೆ, ದಯವಿಟ್ಟು ನೀವು ಕತೆ ಹೇಳಿ ಊಟ ಮಾಡಿಸಿ ಅಂತ ಹೇಳ್ತೇನೆ.
ಈಗ ಶಾಲೆ ಕೂಡ ಸಂಬಂಧಪಟ್ಟ ಅವತ್ತಿನ ಶಾಲೆಗೆ ಹೋಗುವಂತ ಮಕ್ಕಳೇನಿದ್ರು ಅವರಿಗೆ ಏನಾದ್ರು ಹೇಳುವಂತಿದ್ರೆ ಪೋಷಕರನ್ನ ಕರೆಸ್ತಾ ಇದ್ರು ಶಾಲೆಗೆ ಕರ್ಕೊಂಡು ಬರ್ಬೇಕು ಅಂತ. ಈಗೆಲ್ಲ ವಾಟ್ಸಪ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಅಲ್ಲ, ಪೋಷಕರು ಯಾವುದು ಹಾಗೆ ಮುಖತಃ ಇದ್ರೆ ಮಾತ್ರ ನಮಗೊಂದು ಭಾವನೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಉಂಟು, ಇದರಲ್ಲಿ ಸಾಧ್ಯ ಇಲ್ಲ. ನಮಗೆ ಎಷ್ಟೋ ಜನ ಪೋಷಕರು ಬರ್ತಿದ್ರು. ನಾನು ಟೀಚರ್ ಆಗಿರುವಾಗ ತಿಂಗಳು ಪೋಷಕರ ಇದು ಮಾಡ್ತಿದ್ದೆ, ಬರ್ತಿದ್ರು, ಅವರ ಮಕ್ಕಳ ವಿಷಯ ನಾವು ಹೇಳ್ತಿದ್ದೇವೆ, ಇದು ಮಾಡ್ತಿದ್ರು. ಅಂದರೆ ಮಕ್ಕಳ ಪೇಪರ್ ತೋರಿಸ್ತಿದ್ದೆ, ಪುಸ್ತಕ ತೋರಿಸ್ತಿದ್ದೆ. ತುಂಬ ಮಂದಿ ನಮ್ಮ ಮಗ ಹೀಗೆ ಬರೆದಿದ್ದಾನ, ಖುಷಿ ಆಗ್ತಿತ್ತು. ಬರೆದಿದ್ದವರು ನಾವು ಮಾಡ್ತೇವೆ ಅಂತ ಹೇಳ್ತಿತ್ತು. ಆದರೆ ಈಗ ಇದು ಪ್ರಪಂಚವೇ ಇಲ್ಲ, ಶೂನ್ಯ. ನಿಜವಾಗಿ ಬೇಕು. ಅವಾಗ ಆಗಿನ ಕಾಲದಲ್ಲಿ ಮಕ್ಕಳೇನ ತಪ್ಪು ಮಾಡಿದ್ರೆ ಹೊಡಿಯುವಂತ ಒಂದು ಇದಿತ್ತು. ಈ ಕಾಲದಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮಕ್ಕಳಿಗೆ ದುಷ್ಪರಿಣಾಮ ಬೀರಿತು ಅಂತ ಯಾವ್ದು ಹೇಳಿ? ಹೊಡೆಯೋದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಏನಾದ್ರೂ ಟೀಚರ್ ಹೊಡೆದ್ರೆ ಅಥವಾ ಬೈದ್ರೆ, ಹೊಡೆಯುವುದು ಬೇಡ, ಪೋಷಕರೇ ಬರ್ತಾರೆ. ಯಾಕೆ ಅಂತ ಕೇಳಿ. ನಾನಿರುವಾಗ ಹಾಗೆ ಇರಲಿಲ್ಲ. ನಿಲ್ಲು, ನೀನು ಹೀಗೆ ಮಾಡ್ತೀಯಲ್ಲ, ನಾಳೆ ನನ್ನ ತಾಯಿಯನ್ನು ಕರೆಸ್ತೇನೆ, ತಂದೆಯನ್ನು ಕರೆಸ್ತೇನೆ ಹೇಳಿ ಕೂಡಲೇ ಮಕ್ಕಳು ನಾಯಿಯಾಗಿರ್ತಿದ್ರು. ಅಂದರೆ ಅಷ್ಟು ಭಯ ಇತ್ತು ಅವರಿಗೆ. ಅಂದರೆ ಈಗಿನವ್ರು ಹಾಗಲ್ಲ, ಶಾಲೆಗೆ ಬಂದು ಬೈದರು, ಯಾಕೆ ನನ್ನ ಮಗುವಿಗೆ ನೀವು ಬೈದದ್ದು? ಆಗಿನ ತಂದೆ ಏನಂದ್ರೆ ಹಾಗೆ ಹೇಳ್ತಿದ್ರು. ನಾವು ನಿನ್ನ ಅಪ್ಪನ ಹತ್ರ ಹೇಳ್ತೇನೆ, ಅಮ್ಮನ ಹತ್ರ ಹೇಳ್ತೇನೆ ಹೇಳಿದ್ರೆ ಸಾಕು, ಬೇಡ ಟೀಚರ್ ಯಾವ ಇದಾಗ್ತಿದ್ರು. ಈಗಿನವರಿಗೆ ಹೇಳ್ತೇನೆ ಹೇಳಲಿಕ್ಕೆ ಸಾಧ್ಯ ನಿಜವಾಗಿಯೂ. ಆಗಿನ ಮಕ್ಕಳಿಗೆ ಒಂದು ಬೈದ್ರು ಕೂಡ ಮನಸ್ಸಲ್ಲಿ ಅದನ್ನ ಇಟ್ಕೊಳ್ತಾ, ಈಗ ದ್ವೇಷ ಬರ್ತಾರೆ. ನಿಜ ನೋಡಿ, ನಾನು ಸ್ವಲ್ಪ ಜೋರು ಕಲಿಸುವುದ್ರಲ್ಲಿ ಜೋರಿದ್ದೆ, ಆದ್ರೆ ಆಗ ಜೋರು ಮಾಡ್ತೇವೆ. ಆದ್ರೆ ಈಗ ಅದೇ ಮಕ್ಕಳು ಹೇಳ್ತಾರೆ, ನೀವು ಜೋರು ಮಾಡಿದ ಕಾರಣ ನಾನು ಇವತ್ತು ಹೀಗಾಗಿದ್ದೇವೆ ಟೀಚರ್ ಅಂತ ಹೇಳ್ತಾರೆ. ಎಷ್ಟೇ ಜೋರು ಮಾಡಿದ್ರು ಕೂಡ ಆ ಪ್ರೀತಿ ಇರ್ತದೆ. ಈಗಿನದ್ರಲ್ಲಿ ಎಲ್ಲರ ಮುಂದೆ ಶೇಮ್ ಮಾಡಿದ್ರು, ಆ ರೀತಿಯಾಗಿ ಮಕ್ಕಳ ಒಂದು ಮನಸ್ಥಿತಿ ಹೋಗಿದೆ. ಸ್ವಲ್ಪ ಮನೆಯಿಂದ ಬರುವುದು. ಮತ್ತೆ ಇನ್ನೊಂದು ಏನು ಅಂತೇಳಿ, ಮನೆಯಲ್ಲಿ ಒಂದು ಗುರುಗಳ ಬಗ್ಗೆ ಕೆಲವರೊಂದು ನಿನ್ನ ಟೀಚರ್ ಹಾಗೆ ಹೇಳಿದ್ರು ಒಂಥರ ಮಾತಾಡ್ತಾರೆ ಅಲ್ವಾ, ನೆಗೆಟಿವ್ ಆಗಿ, ಅದು ಮಕ್ಕಳಿಗೆ ಪರಿಣಾಮ ಬೀಳ್ತದೆ. ಹಾಗೆ ಮಾತಾಡಿದ ಕೂಡ ಮಕ್ಕಳಿಗೆ ಏನಾಗ್ತದೆ, ನಾನು ಟೀಚರ್ ಏನು ಮಾಡಲಿ, ನನಗೆ ಇವರಿದ್ದಾರೆ, ಅಪ್ಪ ಅಮ್ಮ ಮಾಡ್ತಾರೆ ಅಂತ ಭಾವನೆ ಬರ್ತದೆ. ಹಾಗೆ ಬರಲೇಬಾರ್ದು. ನಿಮ್ಮ 35 ವರ್ಷಗಳ ಸರ್ವಿಸ್ನಲ್ಲಿ ಒಂದು ವಿದ್ಯಾರ್ಥಿಗೆ ಅಂದ್ರೆ ಅವ್ರು ತಪ್ಪೇ ಮಾಡಲಿಲ್ಲ, ನಿಮಗೆ ಮತ್ತೆ ಗೊತ್ತಾಗಿರತ್ತೆ ಅವ್ರು ತಪ್ಪು ಮಾಡಲಿಲ್ಲ ಅಂತ, ಅದಕ್ಕಿಂತ ಮುಂಚೆ ನೀವು ಬೈದಿರ್ತೀರಿ, ಆ ಒಂದು ಇನ್ಸಿಡೆಂಟ್ ಆಗಿದೆಯಾ? ಇಲ್ಲ, ನನಗೆ ಯೋಚನೆ ಬರುವಾಗ ಅಂತದ್ದೇನು ಆಗ್ಲಿಲ್ಲ. ಇಲ್ಲ, ತಪ್ಪೇ ಮಾಡದಿದೆ ಬೈದು ಮತ್ತೆ ಆತ ತಪ್ಪು ಮಾಡಿಲ್ಲ ಅಂತ ಇಲ್ಲ, ಬೈದದಕ್ಕೆ ಪಶ್ಚಾತ್ತಾಪ ಆಗ್ತದೆ, ಆದ್ರೆ ಇಲ್ಲ ಅಂತ ಇದು ಘಟನೆ ನಡೀಲಿಲ್ಲ. ಅಂದ್ರೆ ಬೈದು ಮತ್ತೆ ಬಂದು ಹೇಳಿದುಂಟ ಟೀಚರ್ ನಾನು ಹಾಗೆ ಮಾಡಿರ್ಲಿಲ್ಲ? ಇಲ್ಲ. ಹಾಗೆ ಒಮ್ಮೆ ಒಂದು ಹುಡುಗ ನನ್ನ ಸ್ಕೂಟಿಯಲ್ಲಿ ಒಂದು ಕಬ್ಬಿಣ ಇದಾಯ್ತು, ಒಂದು ಕಲೆಯಾಗೆ ಇದಾಯ್ತು, ಗೀರಿದಾಗೆ ಇತ್ತು ಕನ್ನಡಿಯಲ್ಲಿ. ನಾನು ನೋಡಿದ, ನನಗೆ ಅವನು ನನ್ನ ಸ್ಕೂಟರ್ ನಿಂತುಕೊಂಡಿದ್ದ. ನಾನು ಕರೆದೆ, ಹೌದಾ ನೀನು ಮಾಡಿದ್ಯಾ ಅಂತ ಹೇಳಿದ. ಇಲ್ಲ ಅಂತ ಹೇಳಿದ. ಮತ್ತೆ ನನಗೆ ಡೌಟ್ ಆಯ್ತು, ಮತ್ತೆ ಅವನು ಮಾಡ್ಲಿಕ್ಕಿಲ್ಲ ಅಂತ ಮನಸ್ಸಲ್ಲಿ ಎನಿಸಿದೆ. ಇಲ್ಲರ ಅವನು ಹೇಳ್ತಿದ್ದ ಮಾಡಿದ್ದೇನೆ ಅಂತ ಹೇಳ್ತಿದ್ದ. ಆಗಿನ ಮಕ್ಕಳಲ್ಲಿ ಒಂದು ಪ್ರಾಮಾಣಿಕ ಅಂತ ಇತ್ತು, ಬೈದ್ರು ಕೂಡ ಅಷ್ಟೇ, ಏನು ಅಷ್ಟೇ ಪ್ರಾಮಾಣಿಕತೆ ಅನ್ನೋದು ಇತ್ತು. ಪ್ರಾಮಾಣಿಕತೆ ತುಂಬಾ ಇತ್ತು ಆಗಿನ ಮಕ್ಕಳಲ್ಲಿ. ನಾವು ಆಗಿನ ಕಾಲದಲ್ಲಿ ನಮ್ಗೆ ನಾವು ಎಲ್ಲೂ ಚೆಕ್ ಕೊಟ್ಟು ಮಕ್ಕಳ ಹೇಳ್ತಿದ್ದೆವು, ಹಣ ತರಲಿಕ್ಕೆ ಬ್ಯಾಂಕಿಂದ ಅಂತ. ಅಷ್ಟು ನಮ್ಗೆ ಪ್ರಾಮಾಣಿಕತೆ ಇತ್ತು ಮಕ್ಕಳಲ್ಲಿ, ತರ್ತಿದ್ರು, ನಂಬಿಕೆ ಇತ್ತಪ್ಪ. ಈಗ ಬದಲಾಗಿದೆ, ತುಂಬಾ ಬದಲಾಗಿದೆ. ಈಗ ನೀವೀಗ ಸಾಲಿತೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು 91ರಲ್ಲಿ ಬಂದದ್ದು ಇಲ್ಲಿಗೆ. ನೀವು ಮದ್ವೆ ಆಗಿದ ಇಲ್ಲಿ ಬಂದದ? ಅಲ್ಲ, ನಾವು ಮದುವೆಯಾಗಿ ನಾನು ನಮ್ಮ ಶಾಲೆ ಹತ್ರ ಒಂದು ರೂಮ್ನಲ್ಲಿದ್ದೆ, ಬಿಟಾರ ಮಾಡಿಕೊಂಡಿದ್ದೆ. ನಂತರ ಇಲ್ಲಿ ಜಾಗ ತೆಗೆದು ಮನೆ ಕಟ್ಟಿ 91ರಲ್ಲಿ. ಅವಾಗ ಕೂಡ ನೀವು ಇದರಲ್ಲಿ ಇದ್ರಿ, ಅಂದ್ರೆ ಶಿಕ್ಷಣ ಹೌದು, ಶಿಕ್ಷಕ ವೃತ್ತಿಯಲ್ಲಿ ಇದ್ರಿ. ಮತ್ತೆ ನೀವು ನಿವೃತ್ತಿಯನ್ನ ಇದು ಮಾಡಿದ್ರಿ? ನಿವೃತ್ತಿ ತಗೊಂಡೆ ನಾನು ಸ್ವಲ್ಪ ಬೇಗ. ಅಂದ್ರೆ ನನ್ನ ಗಂಡನಿಗೆ ಕಿಡ್ನಿ ಫೈಲ್ ಆಗಿ ಇತ್ತು, ಅವರು ಬ್ಯಾಂಕಿನಲ್ಲಿ ಇದ್ದದ್ದಲ್ಲ, ಅವರು ಕೂಡ ಇದು ತೆಗೆದುಕೊಂಡ್ರು, ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಹಾಗೆ ನಾನು ಮತ್ತೆ ಬೇಗ ತೆಗೆದುಕೊಂಡೆ. ಮತ್ತೆ ನನ್ನ ಇನ್ನೊಂದು ಕಾರಣ, ನನ್ನ ಮಗನಿಗೆ ಮದುವೆಗೆ ಬೆಂಗಳೂರಲ್ಲಿದ್ದ. ಆಗ ನನಗೆ ಆಗಾಗ ಬೆಂಗಳೂರಿಗೆ ಹೋಗ್ಬೇಕಲ್ಲ. ಆಗ ನಾವು ಟೀಚರ್ ಕೆಲಸ, ಬೇರೆ ಕೆಲಸದಲ್ಲಿ ಇದ್ರೆ ರಜೆ ಮಾಡಿದ್ರೆ ತೊಂದರೆ ಇಲ್ಲ. ಟೀಚರ್ ಕೆಲಸ ನಾವು ರಜೆ 1 ವಾರ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ಅಲ್ಲಿ ತುಂಬಾ ಅನ್ಯಾಯ ಆಗ್ತದೆ. ಯಾಕೆ ನಮ್ಮ ಪಟ್ಟ ಬೇರೆಯವರು ಮಾಡುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಹೆತ್ತವ್ರು ಹೇಳ್ತಾರೆ, ಇವ್ರು ಹೋಗಿ ಬೆಂಗಳೂರಲ್ಲಿ ಕೂತ್ಕೊಳ್ಳಿ, ಯಾರು ಕಲಿಸ್ತಾರೆ ಪಾಠವನ್ನು ಅಲ್ವಾ, ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಎಣಿಸಿದ್ರು, ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ವಿದ್ಯೆಯಲ್ಲಿ ನಾವು ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ನಾನು ರಿಟೈರ್ಮೆಂಟ್ ತೆಗೆದುಕೊಂಡೆ. 2 ವಿಷಯಕ್ಕೆ ರಿಟೈರ್ಮೆಂಟ್. ಆಮೇಲೆ ನೀವು ಟ್ಯೂಷನ್ ಏನಾದರೂ ಇಲ್ಲ, ಕೆಲವರು ಕೇಳಿದ್ರು, ನಾನು ಹೇಳಿದೆ ಇಲ್ಲಪ್ಪ ನಾನು ಟ್ಯೂಷನ್ ಕೊಡುವುದಿಲ್ಲ ಅಂತ. ಯಾಕೆ ನಾವು ಆಗಲೇ ಸಾಕಾಗಿರ್ತದಲ್ಲ, ಹಾಗಾಗಿ ಮತ್ತೆ ನಮಗೆ ರೆಸ್ಟ್, ಸ್ವಲ್ಪ ಎಂಜಾಯ್ ಲೈಫನ್ನು ಮಾಡಬೇಕಲ್ಲ. ಹಾಗೆ ನಾನು ಮತ್ತೆ ಟ್ಯೂಷನ್ಗೆ ನೀವು ಯಾವ ವಿಷಯದ ಕುರಿತು ಟೀಚ್ ಮಾಡ್ತಾ ಇದ್ದೀರಿ? ನಾನು
ಕನ್ನಡ ಮತ್ತು ಸಮಾಜ ನನ್ನ ಪೆಟ್ಟು ಭಾರಿ ಪ್ರೀತಿ ನನಗೆ ಕನ್ನಡ ಮತ್ತು ಸಮಾಜದಲ್ಲಿ. ಸಮಾಜ ಎರಡರಲ್ಲೂ ಕೂಡ. ಕನ್ನಡದಲ್ಲಿ ಕೆಲವೊಂದು ಸಂಸ್ಕೃತ ವರ್ಡ್ ಎಲ್ಲ ಬರುತ್ತಲ್ಲ, ಹೌದು. ಹಳೆ 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 ಕನ್ನಡ ಕನ್ನಡ, ಹೌದು. ಏನೋ ಇರುತ್ತೆ, ಅದೆಲ್ಲ ನೀವು ಯಾವ ರೀತಿಗೆ ಟೀಚ್ ಮಾಡ್ತೀರಾ ಅಂತ ಅದು ಮಕ್ಕಳಿಗೆ? ಮಕ್ಕಳಿಗೆ ಅದನ್ನು ಸರಿ ಅರ್ಥವತ್ತಾಗಿ ಹೇಳಿ ನಾನು ಕೆಲವು ಮಕ್ಕಳಿಗೆ ಕಷ್ಟ ಆಗುತ್ತೆ. ಕಷ್ಟ. ಹಳೆ ಕನ್ನಡ ಅಂದ್ರೆ ಹೌದು, ಹೌದು. ಓಡೋಗ್ಬಿಡ್ತಾರೆ, ಅಷ್ಟು ಕಷ್ಟ. ಬಿಡ್ತಾರೆ. ಹೌದು, ಪಂಪದೆಲ್ಲ ಇತ್ತಲ್ಲ. ಹೌದು, ನಾನು ಪಂಪರನ್ನ ಜನ ಅವ್ರದೆಲ್ಲ ಇತ್ತು. ನಾನು BA ಮಾಡಿದ ಕಾರಣ ನನಗೆ ಅದರಲ್ಲಿ ಎಷ್ಟು ಸುಲಭ ಆಗಿದೆ. ಇಲ್ಲ ನಾನು ಕೂಡ ಯಾರ ತರ ಹೋಗ್ಬೇಕಿತ್ತು ಹೆಚ್ಚು ಕಲ್ತವರಲ್ಲಿ. ನನ್ನ BA ಇಂದ ಅದಕ್ಕೆ ನಾನು BA ಮಾಡಿದ ಕಾರಣ ತುಂಬಾ ನನಗೆ ಸಮಾಜದಲ್ಲಿಯೂ ಇದಾಗಿದೆ, ಕನ್ನಡದಲ್ಲಿಯೂ ಇದಾಗಿದೆ. ಹಳೆ ಕನ್ನಡ ಇದನ್ನು ಬಿಡಿಸಿ ಹೇಳಿ, ಮತ್ತೆ ಮಾತ್ರೆ ಎಲ್ಲ ಇರ್ತದಲ್ಲ ಲಾಸ್ಟಿಗೆ ಚೆನ್ನಾಗಿ ಅದೆಲ್ಲ ಮಕ್ಕಳಿಗೆ ಚಂದದಲ್ಲಿ ಹೇಳಿಕೊಡ್ಲಿಕ್ಕೆ ಅನುಕೂಲ ಆಗಿದೆ. ಬರುವುದು ಒಂದು ಮಾರ್ಕು ಅದಕ್ಕೆ, ಆದ್ರೆ ನಾವು ಹೇಳ್ಕೊಡ್ಬೇಕಲ್ಲ. ಹೌದು, ಕೆಲವು ಟೀಚರ್ಸ್ ಹೇಳ್ತಾರೆ ಇದು ಕ್ವಶನ್ ಬರುತ್ತೆ ಅಂತ, ಪರೀಕ್ಷೆಗೆ ಎಕ್ಸಾಮ್ಗೆ ಕ್ವಶನ್ ಬರುತ್ತೆ ಅಂತ. ಅದು ಬಂದಿರುದಿಲ್ಲ ಕೆಲವೊಮ್ಮೆ ಕ್ವಶನ್ಸ್. ಅವಾಗ ನಿಮ್ಮ ಹತ್ರ ಹೇಳಿದುಂಟ, ನೀವು ಬರ್ತದಂತ ಹೇಳಿ ಅದನ್ನೇ ಕಲ್ತು ಬರ್ಲಿಲ್ಲ? ಮಕ್ಕಳು ಹೇಳ್ತಾರೆ, ನೀವು ಹೇಳಿದಿರಿ ಟೀಚರ್ ಅದು ಬರ್ಲೇ ಇಲ್ಲ ಅಂತ ಹೇಳ್ತಾರೆ. ಹೌದು, ನೀವು ಅಂದಾಜಿಗೆ ಹೇಳುದಾ ಅಲ್ಲ ಅದು ನಿಜ? ಅಂದ್ರೆ ನಮ್ಗೆ ಇಂಥದ್ದು ಬರ್ಬಹುದು, ಒಂದು ಪಾಠದಲ್ಲಿ ಮುಖ್ಯಾಂಶ ಅಂತ ಇರ್ತದಲ್ಲ, ಒಂದು ಅಂದಾಜು ಇರ್ತದೆ. ಹಾಗೆ ನಾವು ಮಕ್ಕಳಿಗೆ ಹೇಳ್ತೇವೆ ಇದು ಬರ್ಲಿಕ್ಕೂ ಸಾಕು ಮಕ್ಕಳೇ ಅಂತ ಹೇಳಿ. ನಮ್ಮದ್ರಲ್ಲಿ ಕೂಡ ಇತ್ತು, ಅದನ್ನೇ ಓದಿ ಅಂತ ಹೇಳುದು. ನಾವು ರಾತ್ರಿ ಆಗಲು ಕೂತ್ಕೊಂಡು ಅದನ್ನೇ ಓದುದು, ಬಟ್ ಅದು ಬಂದಿರೋದಿಲ್ಲ. ಅವಾಗೊಂದು ಸಿಟ್ಟು ಬರ್ತದೆ ಶಿಕ್ಷಕರಿಗೆ. ಬರ್ಬೋದು ಹಾಗೆ ಮಕ್ಕಳಿಗೆ ಬಂದಿರ್ಬೋದಪ್ಪ, ಇವರು ಬರ್ತದೆ ಹೇಳಿ ನಾವು ಇದನ್ನೇ ಕಲ್ತೇವಲ್ಲ ಅಂತ ಹೇಳಿ ಬಂದಿರ್ಬೋದು. 10th ಗೆಲ್ಲ ನೀವು ಟೀಚ್ ಮಾಡ್ತಾ ಇದ್ರ? ಆಮೇಲೆ ಇಲ್ಲ 7th ವರೆಗೆ ಮಾತ್ರ. ಹೈಸ್ಕೂಲು ಗೌರ್ಮೆಂಟ್ ಅಲ್ವಾ? ಹೌದು, ಅಲ್ಲಿ ಶಾಲೆ ಹತ್ರ. ಅವಾಗ ಏನಾದ್ರು ರೂಲ್ಸ್ ಇತ್ತ ಈಗಿನಾಗೆ B.Ed ಆಗಿರ್ಲೇಬೇಕು? ರೂಲ್ಸ್ ಇತ್ತು. ಇಲ್ಲದಿದ್ರೆ ನಮ್ಗೆ ಹೈಸ್ಕೂಲಿಗೆ ಹೋಗೋ ಚಾನ್ಸಸ್ ಇತ್ತು. ನಮ್ಮ ಹಾಗಿಬ್ರು ಮಾಡಿದ್ರು BA, ಒಟ್ಟು ನಾವು 3 ಮಾಡಿದ್ದು. ನಾವು ಆಶೆಯಲ್ಲಿ ಮಾಡಿದ್ದು, ಆದ್ರೆ ನಮ್ಗೆ ನಿರಾಶೆ ಆಗ್ಲಿಲ್ಲಪ್ಪ. ನಮ್ಗೆ ಪಾಠಕ್ಕೆ ಎಷ್ಟು ಅನುಕೂಲ ಆಯ್ತಿದ್ದು. ಹೌದು, ನಿಮಗೊಂದು ಟೀಚರ್ ಒಂದು ಲೆಸನ್ ಅನ್ನ ಮಾಡ್ಬೇಕು ಅಂದ್ರೆ ಪ್ರಿಪರೇಷನ್ ಮಾಡ್ಕೊಂಡೇ ಹೋಗುದು? ಮಾಡ್ಲೇಬೇಕು. ಡೈರೆಕ್ಟ್ ಹೋಗಿ ಹೇಳುವಂತದ್ದು. ಯಾಕೆಂದ್ರೆ ನಾನಿದು ಹೇಳ್ಬಾರ್ದು, ನಾನು ಶಾಲೆಗೆ ಸೇರುವಾಗ ಕೆಲವರು ಸಮಾಜ ಪಾಠ ಕನ್ನಡದ ಹಾಗೆ ಓದಿ ಹೇಳ್ತಿದ್ರು. ನಾನು ಎಣಿಸಿದೆ, ನನಗೆ ಹಾಗಿಲ್ಲ. ನನಗೆ ನನ್ನ 7ನೇಲೆ ನನ್ನ ಗುರುಗಳು ಬಂದು ಸಮಾಜವನ್ನು ನಾವು ಓದುದಲ್ಲ, ಹೀಗೆ ಕತೆ ಮೂಲಕ ಹೇಳ್ತಿದ್ರು. ಅದು ನಮಗೆ ಅಚ್ಚೊತ್ತಿದೆ ಅಲ್ಲ, ಹಂಗಾಗ್ತಿತ್ತು. ಈ ಥರ ಯಾಕೆ ಇವರು ಮಾಡ್ತಾರೆ ಹೇಳಿ ನಾನು ಆ ರೂಲ್ಸನ್ನೇ ಬಿಟ್ಟುಬಿಟ್ಟೆ. ಆ ನಿಯಮವೇ ಇಲ್ಲ. ಆ ವಿಷಯನೂ ಸರಿಯಾಗಿ ಮನದಟ್ಟು ಮಾಡೋದು, ಅದಷ್ಟೇ ನಾವು ಮಾಡಿ ಸಾಕಾಗುವುದಿಲ್ಲ. ಮಕ್ಕಳಿಗೆ ಆಗ್ತದೆ ಇದು ಪುಸ್ತಕದಲ್ಲಿ ಇಲ್ವ ಇವರಂತ ಹೇಳಬೇಕು ಆಗ್ತದೆ ಅಲ್ವಾ. ಅದಕ್ಕೆ ತುಂಬ ನಾವು ಓದಬೇಕು ಬೇರೆ ಬೇರೆ ಪುಸ್ತಕಗಳನ್ನು. ಉದಾಹರಣೆಗೆ ಶಿವಾಜಿಯ ಒಂದು ಇದು ಬಂದರೆ ಶಿವಾಜಿಯ ಚರಿತ್ರೆನೆಲ್ಲ ನಾವು ಓದಬೇಕು. ಆ ಹುಟ್ಟಿದ ತಾರೀಕು, ಇಸ್ವಿ ಇದನ್ನೆಲ್ಲ ನಾವು ಹೇಳಿದರೆ ಮಕ್ಕಳಿಗೆ ಆಗ್ತದೆ. ನಿಜವಾಗಿ ಮಕ್ಕಳಿಗೆ ಯಾವಾಗ ಇವರಿಗೆ ಏನು ಗೊತ್ತಿಲ್ಲ ಅಂತ ಅನಿಸಿದೆ, ನಾವು ಫೈಲ್ ಚಿಂತೆಯಲ್ಲಿ ಇವರಿಗೆಲ್ಲ ಗೊತ್ತುಂಟು ಅಂತ ಹೇಳಿ ಅವರ ಮನಸ್ಸಿಗೆ ಬಂದರೆ ನಾವು ನಿಜವಾಗಿ ಅದು ಪ್ರಶಸ್ತಿಯೇ ನಮಗೆ ಅಲ್ವಾ. ಮಕ್ಕಳಾದ್ರೆ ನಾವು ಡೌನ್ ಎಂದೂ ಆಗಬಾರ್ದು. ಹೌದು, ಈಗ ನೀವು ಅವರನ್ನ ಈಗ ಕ್ವಶನ್ ಕೇಳುದೆಲ್ಲ ಇತ್ತು ಕ್ಲಾಸಲ್ಲಿ, ಅಂದ್ರೆ ಈಗ ಇದೆಲ್ಲ ಕ್ವಶನ್ಸ್ ಕೇಳಿದ್ರೆ ಎದ್ದು ನಿಂತು ಹಾಗೆ ಅವತ್ತು ಕೂಡ ಅವತ್ತು ಇತ್ತು. ನಮ್ಗೆ ಇದಾಗ್ತಿತ್ತು, ಎಂತ ಗೊತ್ತುಂಟಾ, ಕೆಲವರು ಆಸಕ್ತಿ ಇಲ್ಲ ಅಂತ ಆದ ತಕ್ಷಣ ಮಧ್ಯದಲ್ಲಿ ನಾವು ಈಗ ನಾನು ಎಂತ ಹೇಳಿದ್ದು ಅಂತ ನಾವು ಕೇಳುವುದು ಇದೆಲ್ಲ ಇತ್ತು. ಆದ ಕಾರಣ ಮಕ್ಕಳು ಆಸಕ್ತಿಯಲ್ಲಿ ಮತ್ತೆ ಕನ್ನಡ ಪಾಠ ಓದುವಾಗಲೂ ನಾನು ಬೆಂಚ್ ಪ್ರಕಾರ ಓದಿದ್ದಕ್ಕೆ ಹಿಂದೆ ಇದ್ದವರು ನಮ್ಮ ಸರ್ದಿ ಬರುವಾಗಲ್ಲ ನೋಡುವ ಅಂತ ಕುಸು ಕಳಿಸ್ತಾರೆ. ಅದಕ್ಕೆ ನಾನು ಅಲ್ಲಲ್ಲಿ ಇದು ಮಾಡೋದು, ಈಗ ನೀನು ಓದು ಎಲ್ಲಿಂದ ಅಂತ. ಆದ ಕಾರಣ ಅವರು ನೋಡ್ತಾ ಇದ್ದಿಲ್ಲ. ಹೌದು, ಇದೆಲ್ಲ ನಾವು ಬೇಗ ಪತ್ತೆ ಹಚ್ಚಿ ಟೀಚರ್ಸ್ ಏನಿರ್ತಾರೆ ಅವರಿಗೆ ಪಕ್ಕ ಗೊತ್ತಾಗ್ತದ ಇವರದ್ದು ಗಮನ ಈ ಕಡೆ ಇಲ್ಲ ಅಂತ. ನೀವು ಅದು ಹೇಗೆ ನಿಮ್ಗೆ ಅಷ್ಟು? ಯಾಕೆಂದ್ರೆ ಹೇಳಿದ್ರೆ ನಿಜವಾಗಿ ಗಮನ ಇದ್ದವನು ಅವನ ಮುಖದಲ್ಲಿ ಒಂಥರ ಆಸಕ್ತಿ ಕಾಣ್ತದೆ. ಗಮನ ಇಲ್ಲದವನು ಎಲ್ಲೋ ನೋಡುವುದು ಅಥವಾ ಮುಖದಲ್ಲಿ ಒಂಥರ ಸಪ್ಪೆ ಮನೋಭಾವ, ಔದಾಸೀನ್ಯ ನಮಗೆ ಗೊತ್ತಾಗ್ತದೆ. ನಿನಗೆ ಆಸಕ್ತಿ ಇಲ್ಲ ಅಂತ ಹೇಳ್ಕೊಂಡು. ಅದಕ್ಕೆ ನಾನು ನಿಜವಾಗಿ ಆ ಕಾಲ ಹಾಗೆಯೇ ನಮಗೂ ಹಾಗಿರ್ಬೋದು. ಅದಕ್ಕೆ ನಾನೆಂತ ಮಾಡೋದು, ಮತ್ತೆ ಒಂದು ಸಣ್ಣ ಕತೆ ಹೇಳೋದು, ಮತ್ತೆ ಹೇಳು ನಾಳೆ ನಿಮ್ಗೊಂದು ಕತೆ ಹೇಳ್ತೇನೆ, ನೀವು ಇದಕ್ಕೆ ಎಲ್ಲರೂ ಉತ್ತರ ಹೇಳಿದ್ರೆ ಮಾತ್ರ ಅಂತ ಹೇಳುದು. ಆಗ ಅಂದ್ರೆ ನಾನು ಬೆಂಚ್ ಲೀಡರ್ಗಳನ್ನು ಮಾಡ್ತಿದ್ದೆ. ಇದು ನನಗೆ ತುಂಬಾ ಪ್ರಯೋಜನ ಆಗಿದೆ. ಆ ಬೆಂಚ್ ಲೀಡರ್ಗಳು ತುಂಬಾ ಶಾರ್ಪ್. ಅವರ ಆ ಬೆಂಚುಗಳ ಮಕ್ಕಳನ್ನೆಲ್ಲ ಬೈದು ಮಾಡಿ ಕಲೀರ ಅಂತೇಳಿ ಹುಷಾರು ಮಾಡ್ತಿದ್ರು. ಇದು ನನಗೆ ಒಳ್ಳೆ ಪರಿಣಾಮ ಬೀರಿದೆ. ಆದ ಕಾರಣ ನನಗೆ ಮರುದಿವಸ ಎಲ್ಲ ಮಕ್ಕಳಿಗೂ ಅದು
ಅವ್ನು ಕಲಿತು ಕತೆ ಬೇಕಲ್ಲ, ಒಬ್ಬ ಹೇಳದಿದ್ರೆ ಕ್ಲಾಸಿಗೆ ಕತೆ ಇಲ್ಲ. ಹೌದು ಹಾ, ಹೌದು ಎಲ್ಲರಿಗೂ ಈ ತರ ಇದು ಮಾಡ್ತಿದ್ರು. ಕೆಲವೊಬ್ರು ಬುದ್ಧಿವಂತರು ಇರ್ತಾರೆ, ಟೀಚರ್ಸ್ ನ ಮುಖವನ್ನೇ ನೋಡ್ತಾರೆ, ಹೌದು. ಬಟ್ ಅವರ ಮನಸ್ಸು ಬೇರೆ ಬೇರೆ ಕಡೆ ಕಡೆ ಇರ್ತದೆ, ಇರ್ತದೆ. ಮುಖವನ್ನೇ ನೋಡ್ತಾರೆ. ನಮ್ ಟೀಚರ್ಸ್ ಗೆ ನೋಡುದು ಅನ್ಸುತ್ತಾ ಇವರು ಕೇಳ್ತಾ ಇದ್ದಾರೆ, ಸುಮ್ನೆ ತಲೆ ಅಲ್ಲಾಡಿಸ್ತಾರೆ. ಹೌದು ಅಂಥದ್ದು ಇರ್ತದೆ, ಅಂತದ್ದು ಇರ್ತದೆಪ್ಪ, ಅಂಥದ್ದು ಇರ್ತದೆ. ಅಂದ್ರೆ ನಮ್ಗೆ ಎಂತ ಗೊತ್ತುಂಟ, ಈಗಿನ ಹಾಗೆ ಕಮ್ಮಿ ಮಕ್ಕಳಲ್ಲ. ಒಂದು ಕ್ಲಾಸಲ್ಲಿ 70-80 ಮಕ್ಕಳು. ಅಂದ್ರೆ ಈ ಶಾಲೆ ತೋರಿ ಎಲ್ಲೆಲ್ಲಿ ನಮ್ಮ ಶಾಲೆಗೆ, ಅಂದ್ರೆ ನಮಗೆ ಶಾಲೆ ಒಂದು ಹೆಸರಿತ್ತು, ನೂಜಿಬೇರು. ಎಲ್ಲಿ ನಾವು ಹೇಳ್ತಿದ್ದೆವು, 1ನೇ ಜೂನ್ 1ಕ್ಕೆ ರೀಓಪನ್, ನಾವು ಹೋಗುವ ಮೊದಲೇ ಸಾಲು ಕೂತ್ಕೊಳ್ತಿದ್ರು ಮಕ್ಕಳನ್ನು ಇಟ್ಟುಕೊಂಡು ಹೆತ್ತವರು. ನಮ್ಗದು ಇಷ್ಟು ಶಾಲೆ ಉಂಟು, ಇಲ್ಲಿಗೆ ಯಾಕೆ ಬರುವುದು, ಮೊದಲೇ ಇಲ್ಲಿ ರಾಶಿ ರಾಶಿ ಎಂತ ನಾವು ನಮ್ಗೆ ಆಗ್ತಿತ್ತು. ಎಷ್ಟು ಮಕ್ಕಳು ಕ್ಲಾಸಲ್ಲಿ, ರಾಮ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಕಡೆ ಬೊಬ್ಬೆ ಲೂಟಿ ಅದೆಲ್ಲ ಜಯಿಸಿ ನಾವು ಬಂದಿದ್ದೇವೆ. ಖುಷಿ ಆಗ್ತದೆ. ಖುಷಿ. ಈಗ ಪ್ರಸ್ತುತ ಒಂದು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿದ ಒಬ್ಬರು ಯಾರಾದ್ರೂ ವಿದ್ಯಾರ್ಥಿ ಇದ್ದಾರಾ? ಅದು ಉನ್ನತ ಮಟ್ಟದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಪ್ರೆಸೆಂಟ್ ನಿಮ್ಮಲ್ಲಿ ಬಂದು ಮಾತಾಡಿದ್ದು ಉನ್ನತ ಮಟ್ಟದಲ್ಲಿ ಸಾಧನೆ ಅಥವಾ ಕೆಲಸದ ಪುತ್ತೂರಲ್ಲಿ ನಮ್ಮ ಸ್ಟೂಡೆಂಟೇ ಚರ್ಮದ ಡಾಕ್ಟರ್ ಬಾರಿ ಫೇಮಸ್, ಡಾ ಬದ್ರಿನಾಥ್. ಮತ್ತೆ ಕಜೆ ರಾಮಚಂದ್ರ ಭಟ್ರು, ನರಸಿಂಹ ಭಟ್ರು ವಕೀಲರು ಇದ್ದಾರೆ ಬೀಸ್ ರೋಡ್ನಲ್ಲಿ. ಸುಮಾರು ಜನ ಇದ್ದಾರೆ, ಗುರುತಿಸ್ತಾರೆ. ಮೊನ್ನೆ ನಾನೊಮ್ಮೆ ಅಲ್ಲಿ ಹೋಗಿದ್ದೆ ಬೀಸ್ ಅವರ ಕಚೇರಿಗೆ, ನಮಸ್ತೆ ಟೀಚರ್ ಅಂತ ಹೇಳಿದ್ರು, ಗುರುತಿಸ್ತಾರೆ. ಇಲ್ಲಿ ಹೋದ್ರು ಹಾಗೆ, ಚರ್ಮದ ಡಾಕ್ಟರ್ ಹೋದ ಕೂಡಲೇ ಟೀಚರೇ ಬನ್ನಿ ಬನ್ನಿ ಅಂತ ಹೇಳ್ತಾನೆ. ಖಂಡಿತ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ನೀವು ನೂಜುಬೈಲು ಶಾಲೆಗೆ ಹೋದ್ರೆ ಈಗ ಆವತ್ತಿದ್ದವರು ಇದ್ದಾರೆ, ಈಗಲೂ ಕೂಡ ನಿಮ್ಮ ಟೀಚರ್ಸ್ ಇದ್ದಾರೆ. ಹೋಗ್ಲಿಕ್ಕೆ ಮಕ್ಕಳು, ನಾನಲ್ಲಿ ಹೋದ ಕೂಡ ಬನ್ನಿ ಟೀಚರ್ ಅಂತ ಹೇಳ್ತಾರೆ, ಮಕ್ಕಳು ಸಹ ಕರೀತಾರೆ. ನಾನಲ್ಲಿ ಇದ್ದೆ ಅಂತ ಕೆಲವು ಮಕ್ಕಳು ಇದಿಲ್ಲದಿದ್ರು ಟೀಚರ್ ಹೇಳ್ತಾರೆ, ಇವ್ರು ಇಲ್ಲಿದ್ರು ಹೇಳಿ ಕರೀತಾರೆ, ಬನ್ನಿ ಅಂತ ಹೇಳ್ತಾರೆ. ಇದ್ರ ಜೊತೆ ನೀವು ನಿರೂಪಣೆಯನ್ನು ಕೂಡ ನೀವು ಮಾಡ್ತೀರಿ? ನಿರೂಪಣೆ ಕಡಿಮೆ ಮಾಡೋದು, ಆದ್ರೆ ಮಾಡ್ತೀರಾ? ಆಸಕ್ತಿ ಇದೆ. ಅದು ನಮ್ಮ ಶಾಲೆಯಲ್ಲಿ ಬೇರೆ ಟೀಚರ್ಸ್ ಇದ್ರು ನಿರೂಪಣೆಗೆ, ಒಳ್ಳೊಳ್ಳೆಯ ಸ್ವರ ಮಾಧುರ್ಯ ಇದ್ದವರಿದ್ರು. ಈಗ ಕಾರ್ಯಕ್ರಮದಲ್ಲೆಲ್ಲ ನಿರೂಪಣೆ ಮಾಡುವಂತದ್ದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇದಕ್ಕೆ ಸೌತಿಯಲ್ಲಿ ಬೇರೆಯವರೆಲ್ಲ ಇರ್ತಾರೆ, ಶೈಲಜಾ ಟೀಚರ್ ಎಲ್ಲ ಒಳ್ಳೆ ನಿರೂಪಣೆ ಮಾಡ್ತಿಲ್ಲ ನಾನು. ಓಕೆ ಓಕೆ. ಈಗ ಇದನ್ನು ಬಿಟ್ಟು ನಿಮ್ಗೆ ಬೇರೆ ಕ್ಷೇತ್ರದಲ್ಲಿ ಯಾವ್ದಾದ್ರು ಆಸಕ್ತಿ ಇದೆ? ಯಕ್ಷಗಾನ ಬಿಟ್ಟು? ಯಕ್ಷಗಾನ ಅದೇ ಕತೆ ಬರೆಯುವುದರಲ್ಲಿ ಕತೆ ಬರೆಯುವುದರಲ್ಲಿ ನನಗೆ ಸಣ್ಣದಿರುವಾಗಲೇ ನಾನು ಕಾದಂಬರಿ ಎಲ್ಲ ಓದಿ ಕತೆ ಬರೀತಿದ್ದೆ. ನಾಗತಿ ಹೇಳಿ ಚಂದ್ರಶೇಖರ್ ಗೊತ್ತಲ್ಲ ನನಗೆ, ಅವರು ಇತ್ತೀಚೆಗೆ ನಾವು ಭೇಟಿ ಆದ ಕೂಡ ಏನು ಅನ್ಸೂಯ ಹೇಗಿದ್ದಿ ಕೇಳ್ತಾರೆ. ತುಂಬ ಇದು ನಮ್ಮ ಬೆಂಗಳೂರಲ್ಲಿ ನಮ್ಮವರು ಬ್ಯಾಂಕಲ್ಲಿ ಇದ್ರು, ಟ್ರಾನ್ಸ್ಫರ್ ಆಗಿ ನಾವೊಂದು ಮನೆ ಮಾಡಿದ್ದೆವು, ಆಗ ಅಲ್ಲಿಗೆ ಬಂದಿದ್ದಾರೆ, ಕಾಫಿ ತಿಂಡಿ ಮಾಡಿದ್ದಾರೆ. ದೊಡ್ಡ ಜನರ ಪರಿಚಯ ಆಗಿದೆ ನನಗೆ ಮಾತ್ರ. ಹೌದು, ತುಂಬಾ ತರಂಗದಲ್ಲಿ ಎಲ್ಲ ಬಂದಿದೆ. ಒಂದು ಪುಸ್ತಕ ಆಗಿದೆ, ಅಪ್ಪು ಹೇಳಿ ಪಬ್ಲಿಷ್ ಆಗಿದೆ. ಯಾವುದರ ಕುರಿತು ನೀವು ಬರೀತೀರಿ ಕಥೆ? ನಾನು ಈಗ ಬಸ್ಸಲ್ಲೆಲ್ಲ ಹೋಗುವಾಗ ನನಗೆ ಒಂದು ಸಣ್ಣ ಘಟನೆ ಸಿಕ್ಕಿದ್ರೆ ಸಾಕು, ಅದಕ್ಕೆ ಮತ್ತೆ ಮಸಾಲೆ ಯಾರ್ದು ಮಾಡ್ತಿದ್ದದ್ದು ನಾನು ಹೆಚ್ಚಾಗಿ ಈ ಜೊತೆಗೆ. ನೀವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಪುಸ್ತಕವನ್ನು ಓದ್ತಾ ಇದ್ರೆ, ಅಂದ್ರೆ ಸ್ಪಷ್ಟತೆ ಇದೆ ಕನ್ನಡದಲ್ಲಿ, ಮಾತಾಡುವ ಪದ ಬಳಕೆ ಆಗಿರ್ಬೋದು, ಆ ರೀತಿ ಪುಸ್ತಕ ಓದಿ ಬಂದದ್ದು? ಖಂಡಿತ. ಯಾಕೆಂದ್ರೆ ನಮ್ದು ಪಾಣೆಮಂಗಳೂರು ಶಾಲೆಯಲ್ಲಿ ಗ್ರಂಥಾಲಯ ಇತ್ತು, ದೊಡ್ಡ ಕಾದಂಬರಿಗಳು ನಮಗೆ ಕೊಡ್ತಿದ್ರು ಮನೆಗೆ. ನಾವು ಸ್ವಲ್ಪ ಓದಿ ಮತ್ತೆ ನಮ್ಮ ಅಕ್ಕನವರು ಓದ್ತಿದ್ರು. ನಿಜವಾಗಿ ನಾನು ಹೇಳ್ತೇನೆ, ಇವತ್ತು ಮಕ್ಕಳು ಕನ್ನಡದಲ್ಲಿ ಬುದ್ಧಿವಂತ ಅಲ್ಲ, ಜ್ಞಾನ ಇಲ್ಲ ಕಾರಣ ಶಾಲೆಯಲ್ಲಿ ಪುಸ್ತಕ ಕೊಡದ್ದು ಅಲ್ಲ. ಪಾಪ ಟೀಚರುಗಳಿಗೆ ಹಲವು ಸಮಸ್ಯೆ ಇರ್ಬೋದು, ಆದರೆ ಯಾವ ಶಾಲೆಯಲ್ಲಿ ಮಕ್ಕಳಿಗೆ ಕತೆ ಓದಲಿಕ್ಕೆ ಕೊಡ್ತಾರೆ ಆ ಮಕ್ಕಳು ಒಳ್ಳೆ ಬುದ್ಧಿವಂತರಾಗ್ತಾರೆ, ಒಳ್ಳೆ ಕನ್ನಡ, ಒಳ್ಳೆ ಜ್ಞಾನ. ನಾನು ಇವತ್ತು ಕತೆ ಬರಲಿಕ್ಕೆ ಕಾರಣವೇ, ಸಣ್ಣದಿರುವಾಗಲೇ 6-7ನೇ ಕ್ಲಾಸಲ್ಲೇ ನಾನು ದೊಡ್ಡ ಕಾದಂಬರಿ ಓದ್ತಿದ್ದೆ. ತಾರಾಸು ಅವರದೆಲ್ಲ ಇತ್ತು ಅಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಪಾಣೆಮಂಗಳೂರಿನಲ್ಲಿ ಕೊಡ್ತಿದ್ರು ಮಾಸ್ಟ್ರು. ಆದ್ರಿಂದಲೇ ಮಕ್ಕಳಿಗೆ ಕತೆ ಎಷ್ಟು ಕೊಡ್ತೇವೆ ಅಷ್ಟು ಜ್ಞಾನ. ಈಗ ಗ್ರಂಥಾಲಯ ಇದ್ರೂ ಕೂಡ ಮಕ್ಕಳು ಹೋಗುವಂತ ಸಂಖ್ಯೆ ಈಗ ಇಲ್ಲಿ ಸಾಲೆತ್ತೂರಿನಲ್ಲಿ ಎಷ್ಟು ಮಕ್ಕಳು ಉಪಯೋಗ ಪಡಿತಾರೆ. ನಿಜವಾಗಿ ಮಕ್ಕಳು ಹುಷಾರಾಗಬೇಕಾದ್ರೆ ಗ್ರಂಥಾಲಯ ಬಹಳ ಅಗತ್ಯ. ರಜೆ ಸಿಕ್ಕುವಾಗ ಅವರು ಗ್ರಂಥಾಲಯಕ್ಕೆ ಕಳಿಸಲೇಬೇಕು. ಹೌದು, ಕೆಲವೊಬ್ಬರಿಗೆ ಕನ್ನಡ ಕೂಡ ಕಷ್ಟ ಆಗ್ತದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತವರಿಗೆಲ್ಲ ಕನ್ನಡ ಅವರಿಗೆ ಸೆಕೆಂಡ್ ಪ್ರಾಮುಖ್ಯತೆ ಇರುತ್ತೆ. ಹಾಗಿರುವಾಗ ಅದು ಕಷ್ಟ ಅಂತಲೇ ಹೆಚ್ಚಿನವರು ಹೇಳ್ತಾರೆ. ಈಗ ಕೆಲವು ಕನ್ನಡ ಔಷಧಿ ಬರೋರಿಗೆ ಔಷಧಿ ಅಂತ ಬರೆಯುವುದು ತುಂಬಾ ನನ್ಗೆ ಬೇಗ ಇದಾಗ್ತದೆ. ವಿದ್ಯಾರ್ಥಿ ಅಂತ ಬರೀತಾರೆ, ದಾಟ್ಯ ಬಾಲ, ಪಾಪ ಅವ್ರಿಗೆ ಗೊತ್ತಿರುದಿಲ್ಲ ಏನು ಅಂತ. ತಿಳುವಳಿಕೆ ಅಂತ ಹೇಳ್ತಾರೆ, ನಿಜವಾಗಿ ತಿಳಿವಳಿಕೆ ಆಗ್ಬೇಕದು ಅಲ್ವಾ? ತಿಳುವಳಿಕೆ ಅಲ್ಲ, ತಿಳಿವಳಿಕೆ. ಹಾಗೆ ತುಂಬಾ ಕನ್ನಡದಲ್ಲಿ ಇದುಂಟು. ಆದ್ರೆ ಅದು ಹಾಗೆ ಬರಬೇಕಾದ್ರೆ ಮಕ್ಕಳು ಪುಸ್ತಕ ಓದಲೇಬೇಕು, ಮಕ್ಕಳಿಗೆ ಪುಸ್ತಕ ಕೊಡಲೇಬೇಕು. ರಜೆಯಲ್ಲಿ ತಾಯಂದ್ರೆ ಅದೊಂದು ಒಳ್ಳೆ ಕೆಲಸ ಮಾಡಲಿ, ಮೊಬೈಲಿಂದ ಹೊರಗೆ ಬಂದು ಪುಸ್ತಕ ಕೊಡಲಿ ಓದಲಿಕ್ಕೆ.
ಓಕೆ ಟೀಚರ್, ಈಗ ನಿಮ್ಮ ಇದೆ ಈ 35 ವರ್ಷದ ಜರ್ನಿಯಲ್ಲಿ ಒಂದು ಕಹಿ ಘಟನೆ ಅಂತ ಯಾವುದಾದ್ರು ಕಹಿಯೂ ಆಗಿದೆ. ಯಾಕೆಂದರೆ 2 ಕಹಿ ಘಟನೆ ಆಗಿದೆ. ನಾವು ಶಾಲೆಗೆ ಬರ್ತಿದ್ದ ಒಬ್ಬ ಹುಡುಗ ತುಂಬ ಪ್ರತಿಭಾವಂತ, ಬ್ಲಡ್ ಕ್ಯಾನ್ಸರ್ ತೀರಿದ್ದು. ನಾವು ಅವನ ಮನೆಗೆ ಹೋಗಿದ್ದೆವು. ಅವನು ಈಗಲೂ ನನಗೆ ಅವನ ರೂಪ ಕಣ್ಣಿಗೆ ಕಟ್ತದೆ, ಕ್ಯಾನ್ಸರ್ ಆಗಿ. ಮತ್ತೊಬ್ಬ ಹುಡುಗನು ಹಾಗೆ, ಇಲ್ಲಿ ಹತ್ತಿರ ಗೌಡರ ಮನೆ, ಅವನು ಕೂಡ ಹಾಗೆಯೇ ತೀರಿದ್ದು. ಎಷ್ಟು ಹುಷಾರು ಆ ಮಕ್ಕಳು, ಇವತ್ತು ಎಷ್ಟು ಉನ್ನತ ಮಟ್ಟಕ್ಕೆ ಬರ್ತಿದ್ರು. ತುಂಬ ಬೇಜಾರಾಗಿದೆ ನಮಗೆ. ಆರೋಗ್ಯ ಸಮಸ್ಯೆಯಿಂದ. ಉತ್ತಮ ಸ್ಟೂಡೆಂಟ್ ಆಗಿ ಉತ್ತಮ, ಮತ್ತೆ ಕಲಿಯುವುದರಲ್ಲಿ ಬಹಳ ಹುಷಾರಿದ್ರಪ್ಪ. ಬೇಜಾರಾಗ್ತದೆ. ಇವತ್ತು ಇದ್ದಿದ್ರೆ ಅವ್ರು ಏನೋ ಒಂದು ಸಾಧನೆಯನ್ನು ಖಂಡಿತ ಸಾಧನೆ ಮಾಡ್ತಿದ್ರು. ಹಾಗೆ ಈಗ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಮಕ್ಕಳು, ನನ್ನ ದೊಡ್ಡ ಮಗ ಮುಕುಂದ ಕೃಷ್ಣರಾವ್, ಅವನು ಬೆಂಗಳೂರು ಇಂಜಿನಿಯರ್ ಇದ್ದಾನೆ. ಎರಡನೇ ಗುರುಪ್ರಸನ್ನ ರಾವ್, ಅವನು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಫ್ಯಾಮಿಲಿ ಜೊತೆ ಆರಾಮವಾಗಿ ಸದ್ಯ ಆರಾಮ ಇದ್ದೇನೆ. ಒಬ್ಬ ಮೊಮ್ಮಗ ಇದ್ದಾನೆ, 3ನೇ ಕ್ಲಾಸು. ಜೀವನ ಆರಾಮ್ಸೆ ಖುಷಿಯಲ್ಲಿ ನಡೀತದೆ. ಓಕೆ, ಎಸ್, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ನಿಮ್ಗೆ? ನನಗೆ ನಿಜ ತುಂಬ ಖುಷಿ ಆಯ್ತು. ಯಾಕೆ ಗೊತ್ತಾ, ಅಭಿಮತ ನನ್ನ ಮಗಳ ಹಾಗಿದ್ದ ಮಮತಂದು, ನಮ್ಮ ಹುಡುಗಿ ಎಲ್ಲಿ ಸಿಕ್ಕಿದ್ರು ತುಂಬ ಅವಳು ಇದು ಮಾಡ್ತಾಳೆ. ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಒಟ್ಟಿಗೆ ಫೋಟೋ ತೆಗೆಸಿಕೊಂಡು, ಒಳ್ಳೆ ಹುಡುಗಿ ಅವಳದು ಅಭಿಮತ ಹೇಳೋದು ನನಗೆ ನಿಜವಾಗಿ ತುಂಬ ಖುಷಿ ಆಯಿತು. ಮತ್ತು ಅಭಿಮತ ನಾನು ನೋಡ್ತಾ ಇದ್ದೆ, ನನಗೆ ಸಿಗ್ತದೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಉಂಟು. ಖುಷಿ ಆಯಿತು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀವಿ? ವೀಕ್ಷಕರಿಗೆ, ನಿಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ನೋಡ್ತಾ ಇದ್ದಾರೆ. ನಾನು ಹೇಳೋದು ಅಷ್ಟೇ, ಮಕ್ಕಳೇ, ಒಳ್ಳೆಯ ಮಕ್ಕಳ ನಾವು ವಿದ್ಯೆಯ ಧಾರೆ ಎರೆದಿದ್ದೇವೆ, ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡಿದ್ರಿ. ಮುಂದೆಯೂ ನೀವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಿ ಅಂತ ನಾನು ಹೇಳೋದು. ಉತ್ತರ ಅಭಿವೃದ್ಧಿ ಆಗಲಿ ಎಲ್ಲರಿಗೂ ಅಂತ. ಓಕೆ, ಇಷ್ಟೊಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.